ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತರಜೋನ್ನಿತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಹೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ ಕಾಮಧೇನುದೇವತಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕರೋ ವಾಜಿರಾಜಶ್ರೀಪಾದೋ ಅಭೀಷ್ಟದಸ್ಕೃತಾಂ ಮಿಥ್ಯಾ ಸಿದ್ಧಾಂತ ದುರ್ಭಾಂತ ಪ್ರಧ್ವಂಸನ ವಿಚಕ್ಷಣಃ ಜೈ ತೀರ್ಥಾಖ್ಯ ತರಣಿ ಭಾಸತಾಂ ನಮಃ. ಶ್ರೀ ಗುರುಭ್ಯೋ ನಮಃ. ವಿದ್ವಾಂಸರೇ, ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಉತ್ತರಾದಿ ಮಠಾಧೀಶರಾದಂತಹ ನಮ್ಮ ಸತ್ಯಾತ್ಮ ತೀರ್ಥರು ಉಡುಪಿಗೆ ಆಗಮಿಸಿದ ಈ ಒಂದು ಸಂದರ್ಭದಲ್ಲಿ ವಸಂತೋತ್ಸವದ ಒಂದು ಸಮಾರಂಭದ ಬಗ್ಗೆ ನಮ್ಮನ್ನೆಲ್ಲ ಬರಲಿಕ್ಕೆ ಹೇಳಿದ್ದಾನೆ. ಮಠದ ಸಂಪ್ರದಾಯದಂತೆ ವಸಂತ ಕಾಲದಲ್ಲಿ ಬಂದ ಅತಿಥಿಗಳಿಗೆ ವಿಶೇಷವಾಗಿ ಒಂದು ಮಾಡನೆ ಮಾಡಬೇಕಾದ್ದು ಕಟ್ಲೆ. ಆ ನಿಟ್ಟಿನಲ್ಲಿ ನಾವು ಮಾಡಬೇಕಿತ್ತು. ವಸಂತ ಕಾಲ ಉಡುಪಿಗೆ ಬಂದವರು ಯಾರು ಶ್ರೀಗಳವರು ಯಾರು ಅವ್ರು ಮಾಡಿದ್ದಾರೆ, ನಾನು ಮಾಡಲಿಲ್ಲ. ನಾನು ಮತ್ತೆ ನೋಡು ಅಂತ ಹೇಳ್ಕೊತೆ ನಾನು ಗೊತ್ತಾಯ್ತಲ್ವ. ಈಗ ಅವರೆಲ್ಲ ಮೊದಲು ಜಾಗೃತಿ ಮಾಡಿಕೊಂಡ್ರು. ಮಾಡಿದರೆ ದಶಮಿ ದಿವಸ ಮಾಡಬೇಕಿತ್ತು, ನಿನ್ನೆ ಏಕಾದಶಿ, ಇವತ್ತು ಹೀಗೆ. ಹೌದು, ನಾಳೆ ಶ್ರೀಗಳವರಿಗೆ ಹೋಗ್ಲಿಕ್ಕಾಯಿತು, ನಮಗೆ ಬೇರೆ ಕಡೆ ಹೋಗ್ಲಿಕ್ಕಿದೆ. ಒಟ್ಟು ಆ ಒಂದು ನಿಟ್ಟಿನಲ್ಲಿ ಯಾಕೆ ಪರ್ವಕಾಲದಲ್ಲಿ ಮಾಸೋತ್ತರಗಳು ಬಹಳ ಪ್ರಶಸ್ತ ಅಂತ ಅರ್ಥ. ಯಾವುದು? ವೈಶಾಖ ಮಾಸ ಮತ್ತು ಹಾಗೆ ಅಂಥದ್ದು ಕಾರ್ತಿಕ ಮಾಸ, ಹಾಗೆ ಇನ್ನೊಂಥದ್ದು ಮಾಘ ಮಾಸ. ಈ ಮಾಸೋತ್ತರಗಳ ವಿಶೇಷ ಪುರಾಣಗಳಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಈ ಕಾಲದಲ್ಲಿ ಗುರುಗಳ ಸಂದರ್ಶನ, ದೇವರ ಸಂದರ್ಶನ ಮಾಡ್ತಕ್ಕದ್ದು, ಸತ್ಕರ್ಮ ಮಾಡ್ತಕ್ಕದ್ದು ಅವಶ್ಯವಾಗಿ ಆಗಬೇಕಾದಂಥ ಕರ್ತವ್ಯ. ಆ ಒಂದು ಅವಕಾಶವನ್ನು ಶ್ರೀಗಳವರು ಯಾವಾಗಲೂ ಬಿಟ್ಟುಕೊಟ್ಟಲಿಲ್ಲ. ತಾವು ಅಂಥದ್ದು ನಿಜಕ್ಕೂ ಅತಿಥಿಗಳಾಗಿದ್ದರೂ ಕೂಡ ನಮ್ಮನ್ನೇ ಅತಿಥಿಗಳನ್ನಾಗಿ ಮಾಡಿ ಈ ಒಂದು ಅಂಥದ್ದು ಒಳ್ಳೆಯ ಒಂದು ಸಮಯದಲ್ಲಿ ನಮ್ಮನ್ನು ಕರೆಸಿ ನಮಗೆ ಈ ಊರಿನಲ್ಲೇ ಒಂದು ಸನ್ಮಾನ ಆಗುವ ಮಾಡಿದ್ದಾರೆ. ಹೇಗಿದ್ದರೂ ಅವರ ಮನಸ್ಸು ದೊಡ್ಡದು, ಅವರಿಂಥದ್ದು ಸಂಕಲ್ಪ ಬಹಳ ಅಂಥದ್ದು ಉತ್ತಮವಾಗಿರತಕ್ಕದ್ದು. ದೇವರು ಅವರಿಂದ ಈ ಒಂದು ಅಂಥದ್ದು ಉಡುಪಿ ಕ್ಷೇತ್ರದಲ್ಲಿ ಮಾಡಿದಂತಹ ಈ ಒಂದು ನಮಗೆ ಸನ್ಮಾನ, ಅದರಿಂದ ದೇವರಿಗೆ ವಿಶೇಷವಾಗಿ ಸಂತೋಷವಾಗಲಿ ಅಂತೇಳಿ ಹಾರೈಸಿ ಅವರು ಮಾಡಿದಂತಹ ಈ ಸತ್ಕರ್ಮ ದೇವರ ಚಿತ್ತಕ್ಕೆ ಬರಲಿ. ಉತ್ತರಾದಿ ಮಠ ಹಿಂದಿನಿಂದಲೂ ಕೂಡ ಯಾವುದು ಅತಿಥಿ ಸತ್ಕಾರಕ್ಕೆ ಮತ್ತು ವಿದ್ಯಾ ಒಂದು ಪ್ರಸಾರಕ್ಕೆ ಬಹಳ ಬದ್ಧವಾದಂಥ ಮಠ. ಆ ನಿಟ್ಟಿನಲ್ಲಿ ಈ ಒಂದು ಆ ಮಠದ ಸಂಪ್ರದಾಯವನ್ನು ಶ್ರೀಗಳವರು ಮುಂದುವರಿಸಿಕೊಂಡು ಬರುತ್ತಿರ್ತಕ್ಕಂಥ ಸಂತೋಷದ ಸಂಗತಿ. ಎಲ್ಲ ಮಠಗಳ ಜೊತೆಗೆ ಉತ್ತಮ ಸಂಪರ್ಕವನ್ನು ಇಟ್ಕೊಂಡು ಆ ಮಧ್ವಾಚಾರ್ಯರ ತತ್ವವನ್ನು ಒಳ್ಳೆಯ ರೀತಿಯಿಂದ ಪ್ರಸಾರ ಮಾಡುವಲ್ಲಿ ಶ್ರೀಗಳವರಿಗೆ ಒಂದು ವಿಶೇಷವಾದಂಥ ಆಧಾರ ಇದೆ. ಆದ ಕಾರಣ ಎಲ್ಲ ಮಠಗಳ ಮಟ್ಟಿಗೆ ಅವರು ಬಹಳವಾದಂತಹ ಒಂದು ಇಂಥದ್ದು ಸಾಮರಸ್ಯದಿಂದ ಹೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಮಠಗಳ ಒಂದು ಇದರ ಸಾಮರಸ್ಯತನ ಶ್ರೀಗಳ ಒಂದು ಇದರ ಅವಧಿಯಲ್ಲಿ ಬಹಳ ವಿಶೇಷವಾಗಿ ಬೆಳೆದಿದೆ ಅಂತ ಹೇಳಿ ನಮಗೆ ಸಂತೋಷವಾಗ್ತಾ ಇದೆ. ಶ್ರೀಗಳವರಿಗೆ ದೇವರು ವಿಶೇಷವಾದಂಥ ಅನುಗ್ರಹ ಮಾಡಬೇಕು. ಅವರಿಗೆ ದೊಡ್ಡಂಥದ್ದು ವಿದ್ಯಾ ಸಂಪತ್ತಿ ಇದೆ. ಅದರ ಜೊತೆಗೆ ಈ ಮಧ್ವರ ಒಂದು ಏಕತೆಯನ್ನು ಸಾಧಿಸುವಂತಹ ಒಂದು ಅವಕಾಶವನ್ನು ಕೂಡ ದೇವರೊಂದಿಗೆ ಒದಗಿಸಿಕೊಡಲಿ. ಆ ಎಲ್ಲ ಮಧ್ವರ ಅಖಂಡ ಒಂದು ಒಂದದ್ದು ಸಹಕಾರ ಶ್ರೀಗರಿಗೆ ದೊರಕಲಾಗಂತ ಆಗಲಿ. ಆ ಮಧ್ವ ತತ್ವವನ್ನು ವಿಶೇಷವಾಗಿ ಅಂಥದ್ದು ವಿಶ್ವಮತವನ್ನಾಗಿ ಪ್ರಖ್ಯಾತ ಮಾಡುವಲ್ಲಿ ಶ್ರೀಗಳವರು ನೇತೃತ್ವ ವಹಿಸುವಂತೆ ಆಗಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತನ್ನು ನಾನು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇವತ್ತು ಶ್ರೀಪಾದಂಗಳವರು ಉಡುಪಿಯ ಸ್ವಾಮಿಗಳವರನ್ನು ಅತ್ಯಂತ ಆದರದಿಂದ ಸ್ವಾಗತಿಸಿದ್ದಾರೆ. ವಿಶೇಷವಾಗಿ ನಮಗೂ ಮತ್ತು ಸತ್ಯಾತ್ಮರಿಗೂ ಸಹಿತ ಒಂದು ಅನ್ಯೋನ್ಯವಾದ ಬಾಂಧವ್ಯವಿದೆ. ಯಾಕಂತ ಹೇಳಿದರೆ ನಮ್ಮ ಆಶ್ರಮದ ನಂತರದಲ್ಲಿ ನಾವು ನೇರವಾಗಿ ಹೋದದ್ದೇ ಉತ್ತರಾದಿ ಮಠಕ್ಕೇನೆ. ಆದ್ದರಿಂದ 92ರಲ್ಲಿ ನಮಗೆ ಆಶ್ರಮ ಆಯಿತು. ಆಶ್ರಮವಾಗಿ ಒಂದು 10 ದಿವಸದಲ್ಲಿ ನಾವು ಉತ್ತರಾದಿ ಮಠಕ್ಕೆ ನಾವು ಪಾಠಕ್ಕೆ ಹೋಗಿದ್ದೇವೆ. 92ರಿಂದ 97ರ ತನಕ
ನಾವು ಉತ್ತರಾದಿ ಮಠದಲ್ಲಿಯೇ ಪಾಠವನ್ನು ಕಲಿತದ್ದು. ಅದು ಸತ್ಯಪ್ರಮೋದರ ಸಮೀಪಕ್ಕೆ ನಾವು ಹೋದದ್ದು. ನಂತರದಲ್ಲಿ ಶ್ರೀಪಾದಂಗಳವರು ನಮಗೆ ಅವರ ಪೂರ್ವಾಶ್ರಮದಲ್ಲಿ ನಮಗೆ ಒಂದು 4-5 ವರ್ಷ ಪಾಠವನ್ನು ಹೇಳಿದ್ದಾರೆ. ಒಮ್ಮೆ ಬಿಜಾಪುರದಲ್ಲಿ ಚಾತುರ್ಮಾಸದಲ್ಲಿದ್ದಾಗಲೂ ಪಾಠವನ್ನು ಮಾಡಿ ಹೋಗಿದ್ದರು. ಆವಾಗ 2 ತಿಂಗಳ ಕಾಲ ನಮಗೆ ಪಾಠವನ್ನು ಮಾಡಿದ್ದು. ನಂತರದಲ್ಲಿ 2-3 ವರ್ಷಗಳ ಅಖಂಡವಾಗಿ ಮಠದಲ್ಲಿ ಇದ್ದುಕೊಂಡು ತಾವು ಪಾಠವನ್ನು ಮಾಡಿದ್ದಾರೆ. ಪೂರ್ವಾಶ್ರಮದಲ್ಲಿ 1 ವರ್ಷ ತಾವು ಪಾಠವನ್ನು ಮಾಡಿದರು. ಆಮೇಲೆ ಅವರಿಗೆ ಆಶ್ರಮವಾದ ನಂತರದಲ್ಲಿ ಮತ್ತೆ 2 ವರ್ಷ ಪಾಠವನ್ನು ಮಾಡಿದ್ದಾರೆ. ಹೀಗೆ ಅವರ ಒಂದು ಯಾವ ತರಹ ಅವರದ್ದು ವ್ಯಕ್ತಿತ್ವ ಎಂಬುದನ್ನು ನಾವು ಆವಾಗಲೇ ನಾವು ನೋಡಿದ್ದೇವೆ. ಬಹಳ ಅವರ ಒಂದು ಬ್ರಹ್ಮಚರ್ಯ ನಿಷ್ಠೆ, ಅವರಲ್ಲಿರ್ತಕ್ಕಂತಹ ಇವತ್ತಿನ ಯುವ ಜನರನ್ನು ಯಾವ ತರಹವಾಗಿ ನಾವು ಸಾತ್ವಿಕ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು, ಇವೆಲ್ಲ ಚಿಂತನೆಗಳು ಅವರಲ್ಲಿ ಚೆನ್ನಾಗಿ ಆ ಸಂದರ್ಭದಲ್ಲಿ ಇತ್ತು. ಮುಖ್ಯವಾಗಿ ಮಕ್ಕಳಲ್ಲಿ ಆ ಒಂದು ಧಾರ್ಮಿಕ ಶ್ರದ್ಧೆ ಬೆಳೆಯಲಿಕ್ಕೆ ಶ್ರೀಪಾದಂಗಳು ಒಳ್ಳೆಯ ಸ್ಫೂರ್ತಿಯನ್ನು ಕೊಡ್ತಾಯಿದ್ರು. ಅಷ್ಟೇ ಅಲ್ಲ, ತಾವು ಸಹಿತ ವಿಶೇಷವಾಗಿ ಸನ್ಯಾಸ ಧರ್ಮ ನಿಷ್ಠೆಯಿಂದ ಇದ್ದುಕೊಂಡು ಪೂರ್ವಾಶ್ರಮದಲ್ಲಿಯೂ ಅವರು ಒಂಥರಹ ವಿರಕ್ತರಾಗಿ ಇದ್ದವರು ಶ್ರೀಪಾದಂಗಳವರು. ಅವರು ಯಾವಾಗಲೂ ತಾವು ಏನಾದರೂ ಮತ್ತೊಬ್ಬರಿಗೆ ಉಪದೇಶ ಮಾಡಬೇಕಾದರೆ ತಮ್ಮಲ್ಲಿ ತಾವು ಅದನ್ನು ತೊಡಗಿಸಿಕೊಂಡು ಮತ್ತೊಬ್ಬರಿಗೆ ಹೇಳ್ತಾ ಇದ್ರು. ಅದಂತಹ ಒಂದು ವಿಶಿಷ್ಟವಾದಂತಹ ಗುಣ ಅವರಲ್ಲಿ ನಾವು ಕಂಡಿದ್ದೇವೆ. ನಾವು ಅವರ ಬಾಯಲ್ಲಿ ಈ ಬೇರೆಯವರ ಬಗ್ಗೆ ಏನಾದರೂ ಬೈಯುವುದಿದ್ರೂ ಸಹಿತ ಅವರ ಬಾಯಲ್ಲಿ ನಾವು ಆ ಮಾತನ್ನೇ ಕೇಳಿಲ್ಲ. ಯಾರಿಗನ್ನು ಬೈದ್ರಕ್ಕೆ ಹೋದರೂ ಸಹಿತ ಅವರು ಹೇಳ್ತಾಯಿದ್ರು, ಹಾಗೆಲ್ಲ ಮಾತನಾಡಬಾರದು ನಾವು ಅಂತ ಹೇಳ್ತಾಯಿದ್ರು. ಯಾವುದೇ ಯತಿಗಳ ಬಗ್ಗೆ ಆಗಿರಬಹುದು, ಯಾವುದೇ ಒಬ್ಬ ಗೃಹಸ್ಥ ವಿದ್ವಾಂಸರ ಬಗ್ಗೆ ಆಗಿರ್ಬೋದು, ಯಾವುದೇ ಸಾತ್ವಿಕ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಏನಾದರೂ ನಿಂದನೀಯ ಮಾತನ್ನು ಹೇಳಲಿಕ್ಕೆ ಹೋದರೂ ಸಹಿತ ಅದು ಬೇಡ ಅಂತ ಹೇಳಿ ಆ ಸಂದರ್ಭದಲ್ಲಿ ಅದನ್ನು ತಾವು ತಡೆದು ಬೇರೆ ಯಾವುದು ದೇವರ ವಿಷಯ ಮಾತಾಡೋಣ ಅಂತ ಆ ತರಹವಾಗಿ, ಅಂದರೆ ಮತ್ತೊಬ್ಬರನ್ನು ವೈಷ್ಣವರನ್ನು ನಿಂದನೆ ಮಾಡುವುದು ಒಂದು ತಪ್ಪು ಎಂಬತಕ್ಕಂತಹ ಒಂದು ಚಿಂತನೆ ಇಟ್ಟುಕೊಂಡು ಅವರು ಮುಂದುವರಿತಾ ಇದ್ದರು. ಇದೆಲ್ಲ ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು. ಆ ಸಂದರ್ಭದಲ್ಲಿ ನಾವು ಅದನ್ನು ನಾವು ಕಣ್ಣಾರೆ ಕಂಡಿರ್ತಕ್ಕಂತಹ ಗುಣಗಳು. ಅಂತಹ ಅವರು ಪೂರ್ವಾಶ್ರಮದಲ್ಲಿಯೂ ಅತ್ಯಂತ ವಿರಕ್ತರಾಗಿ ಇದ್ದವರು. ಅದನ್ನು ನೋಡಿ ರಾಮದೇವರು ಅವರನ್ನು ತಾವು ಸ್ವೀಕಾರ ಮಾಡಿ ತಮ್ಮ ಪೂಜೆಗೆ ಯೋಗ್ಯ ವ್ಯಕ್ತಿ ಅಂತೇಳಿ ಸ್ವೀಕಾರ ಮಾಡಿ ಅವರ ಮೂಲಕ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಆಶ್ರಮವಾದಾಗಲೂ ನಾವು ಇದ್ದೆವು. ತಿರುಕೋವಿಲೂರಲ್ಲಿ ಆಶ್ರಮವಾದಾಗಲೂ ನಾವು ಇದ್ದೆವು. ಅಂದರೆ ನಮ್ಮ ಆಶ್ರಮವಾದ ದಿವಸವು ಮತ್ತು ಅವರ ಆಶ್ರಮದ ಒಂದೇ ದಿವಸವಾಗಿತ್ತು. ಆದ್ದರಿಂದ ನಮ್ಮ ಆಶ್ರಮವಾದ 4 ವರ್ಷದಲ್ಲಿ ಅವರಿಗೂ ಅದೇ ಸಮಯದಲ್ಲಿ ಆಶ್ರಮವಾಗಿದೆ. ಮತ್ತು ಅವರನ್ನು ರಾಮದೇವರು ಮುಟ್ಟಿಸಬೇಕಾದ್ರೆ ಆ ಸಂದರ್ಭದಲ್ಲಿ ನಾವು ಇದ್ದೆವು. ಐನಾಪುರದಲ್ಲಿ ಅವರಿಗೆ ರಾಮದೇವರನ್ನು ಸ್ವಾಮಿಗಳವರು ಮುಟ್ಟಿಸಿದ್ರು. ಅಂದರೆ ಅದು ಸಹಿತ ಆಕಸ್ಮಿಕ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮಗೆ ಅವರು ಆ ಸಂದರ್ಭದಲ್ಲಿ ಪಾಠ ಮಾಡಿ ಹೋದದ್ದು ಅಷ್ಟೇ, ಬೆಳಿಗ್ಗಿನ ಹೊತ್ತು. ಅವರಿಗೂ ಗೊತ್ತಿರಲಿಕ್ಕಿಲ್ಲ, ನಮಗೂ ಗೊತ್ತಿಲ್ಲ, ನಮಗಂತೂ ಗೊತ್ತೇ ಇಲ್ಲ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವರು ಮಡಿಯಲ್ಲಿ ಬರಲಿಕ್ಕೆ ಅಂತ ಹೇಳಿದರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ರಾಮದೇವರು ಮುಟ್ಟಿಸಿದರು. ಆಮೇಲೆ ನಮಗೆ ವಿಷಯ ಗೊತ್ತಾಯಿತು ಅವರಿಗೆ ರಾಮದೇವರು ಮುಟ್ಟಿಸಿದ್ದಾರೆ ಅಂತ ಹೇಳಿ. ಅಂದರೆ ಅಂದರೆ ಸತ್ಯಪ್ರಮೋದರ ಆ ಸಂದರ್ಭದಲ್ಲಿ ಅಷ್ಟು ಯಾರಿಗೂ ಹೇಳದೇನೆ ಆ ಒಂದು ಸಮಯದಲ್ಲಿ ಶ್ರೀಪಾದಂಗಳವರಿಗೆ ರಾಮದೇವರನ್ನು ಸ್ಪರ್ಶ ಮಾಡಿಸಿದ್ದು, ಅದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಮದೇವರ ಸ್ಪರ್ಶ, ಸನ್ಯಾಸ ದೀಕ್ಷೆ ಎಲ್ಲ ಸಂದರ್ಭಗಳಲ್ಲಿ ನಾವು ಸಾಕ್ಷಿಯಾಗಿ ನಾವಿದ್ದೆವು. ಸನ್ಯಾಸಿ ಆದಾಗಲೂ ಸಹಿತ ನಾವು ಅವರ ಹತ್ರವೇ ಸಹಜವಾಗಿ ನಾವು ಸನ್ಯಾಸಿ ಆಗಬೇಕಾದರೂ ನಮಗೆ ಅವರಲ್ಲಿ ಅದು ವಿಷಯ ಪೂರ್ತಿ ಹೊರಗೆ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಅವರ ಹತ್ರ ಪಾಠವನ್ನು ಕೇಳಬೇಕಾದ್ರೆ ಪೂರ್ವಾಶ್ರಮದಲ್ಲಿ ನಾವು ಅವರ ಹತ್ರ ಕೇಳಿದೆವು, ಏನೋ ನಿಮಗೇನೋ ಆಶ್ರಮ ಆಗ್ತಾಯಿದೆ ಅಂತ, ನಿಮಗೆ ಏನೋ ವಿವಾಹವಾಗ್ತಾ ಇದೆ ಅಂತೆಲ್ಲ ಕೇಳಿದರು. ನಾವು ಅವರ ಹತ್ರ ಕೇಳಿದ್ದೇವೆ ನಾವು. ಅದಕ್ಕೆ ಅವರು ನೇರ ಉತ್ತರ ಕೊಡಲಿಲ್ಲ. ಅವರು ಅಲ್ಲ, ವಿವಾಹ ಅಂತಲ್ಲ, ಏನೋ ಒಂದು ಆಗ್ತಾಯಿದೆ, ಆಶ್ರಮ ಅಂತ ಆಗ್ತಾಯಿದೆ ಅಷ್ಟೇ ಅವರು ಆ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು. ಆ ನಂತರದಲ್ಲಿ ವಿಷಯಗಳು ನಮ್ಗೆ ಗೊತ್ತಾಯಿತು. ಅವರಿಗೆ ವಿಶೇಷವಾದ ಆಶ್ರಮವನ್ನು ಶ್ರೀಪಾದರು ಕೊಡ್ತಾ ಇದ್ದಾರೆ ಎಂಬ ವಿಷಯ ನಮಗೆ ಆಮೇಲೆ, ಅಂದರೆ ಅವರೆಲ್ಲವೂ ಸಹಿತ ಗುಪ್ತವಾಗಿ ರಾಮದೇವರ ಮೂಲಕ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಅಂತಹ ಒಂದು ಶ್ರೀಪಾದಂಗಳವರು ನಂತರದಲ್ಲಿ ವಿಶೇಷವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ.
ವಿಶೇಷವಾಗಿ ನಮ್ಮ ಯುವ ಜನರನ್ನು ಒಗ್ಗೂಡಿಸತಕ್ಕಂತಹ ಪ್ರಯತ್ನವನ್ನು ಮಾಡುವುದು, ವಿಶೇಷವಾಗಿ ಪಾಠ ಪ್ರವಚನವನ್ನು ಮಾಡಿ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದು, ವಿಶೇಷವಾಗಿ ಯುವಜನರನ್ನು ಇವತ್ತಿನ IT-BT ಅಂತ ನಾವು ಹೇಳ್ತೇವೆ, ಎಲ್ಲ ಯುವಕರು ದಾರಿ ತಪ್ಪುವ ಪ್ರಸಂಗ ಬಂದಾಗ ಶ್ರೀಪಾದಂಗಳವರು ಅವರೆಲ್ಲರಿಗೂ ಸಹಿತ ಒಗ್ಗೂಡಿಸಿ ಅವರಿಗೂ ಸಹಿತ ನಮ್ಮ ಆಚಾರ ಶಾಸ್ತ್ರದಲ್ಲಿ ಆಸಕ್ತಿ ಬರುವಂತಹ ಕಾರ್ಯ ಮತ್ತು ಅವರಿಗೂ ಸಹ ಧರ್ಮದ ಮಾರ್ಗದಲ್ಲಿ ಅವರಿಗೆ ಹೋಗಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು, ಅದರ ಮೂಲಕ ಬೆಂಗಳೂರಲ್ಲಿ ಎಷ್ಟೋ ಜನ IT-BTಯಲ್ಲಿ ಹೋಗತಕ್ಕಂಥವರು ಸಹಿತ ಒಳ್ಳೆಯ ಶ್ರದ್ಧೆಯಿಂದ ಮನೆಯಲ್ಲಿ ವೈಶ್ವದೇವ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಅಂತ ಹೇಳಿದರೆ ಆ IT-BTಯಲ್ಲಿ ಹೋಗುವವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಶ್ರೀಪಾದಂಗಳವರು ಮಾಡಿದಂತಹ ಒಂದು ವಿಚಾರವನ್ನು ಕೇಳಿದ್ದೇವೆ. ಹೀಗೆ ಇವತ್ತಿನ ಜನರಲ್ಲಿ ತುಂಬ ಒಳ್ಳೆಯ ಮಾರ್ಗವನ್ನು, ಒಳ್ಳೆಯ ಚಿಂತನೆಗಳನ್ನು ಮೂಡಿಸ್ತಕ್ಕಂತಹ ಉಪನ್ಯಾಸಗಳನ್ನು ಮಾಡುವುದಾಗಲಿ, ಇವತ್ತಿನ ಯುವತಿಯರಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಅವರು ಹೋಗಲಿಕ್ಕೆ ಬೇಕಾದಂಥ ಉಪನ್ಯಾಸವನ್ನು ಮಾಡುವುದಾಗಲಿ, ಅವರು ಹುಬ್ಬಳ್ಳಿಯಲ್ಲಿ ಚಾತುರ್ಮಾಸ ಕೂತ್ಕೊಳ್ಳುವ ಪ್ರಸಂಗದಲ್ಲಿ ಅವರು ಘೋಷಣೆ ಮಾಡಿಸಿದ್ರು. ಏನಂತ ಹೇಳಿದರೆ ಎಲ್ಲರೂ ಮೊಬೈಲ್ ಹೊರಗಿಟ್ಟು ಬರಬೇಕು ಅಂತ ಹೇಳಿ. ಅವ್ರದ್ದು ಘೋಷಣೆ ಇನ್ನೂ ಹೆಚ್ಚಿತ್ತು ಕಾಣಿಸುತ್ತೆ, ನಂಗೆ ಗೊತ್ತಿಲ್ಲ. ಮೊಬೈಲನ್ನು ಮುಟ್ಟಬಾರ್ದೆಂಬ ಘೋಷಣೆ ಇತ್ತು. ಕೊನೆಗೆ ಉಪನ್ಯಾಸಕ್ಕೆ ಮೊಬೈಲ್ ತೊಗೊಂಡು ಬರಬಾರ್ದೆಂಬ ಘೋಷಣೆ ಇತ್ತು. ಮಾಡಬೇಕು ಅಂತ ಘೋಷಣೆಯನ್ನು ಅವರು ಮಾಡಿದರು. ಎಷ್ಟೋ ಜನ ಅದರಿಂದ ಪ್ರಭಾವಿತರಾಗಿದ್ದಾರೆ. ಎಷ್ಟೋ ಜನರು ಶ್ರೀಪಾದಂಗಳವರ ಮಾತಿನಿಂದ ಪ್ರಭಾವಿತರಾಗಿ ಎಷ್ಟೋ ಜನ ಮೊಬೈಲನ್ನೇ ಬಿಡ್ತಕ್ಕಂತಹ ಅಷ್ಟು ದೊಡ್ಡ ಕ್ರಾಂತಿಯನ್ನು ಶ್ರೀಪಾದಂಗಳವರು ಮಾಡಿದರು. ಯಾಕೆಂದರೆ ಅವರು ಮೊಬೈಲ್ ಮುಟ್ಟುವುದೇ ಇಲ್ಲ ಶ್ರೀಪಾದಂಗಳವರು. ಆದ್ದರಿಂದ ಶ್ರೀಪಾದಂಗಳವರು ಕೃಷ್ಣಾಪುರ ಸ್ವಾಮಿಗಳಾಗಿರ್ಬೋದು, ಸತ್ಯಾತ್ಮರ ಮೊಬೈಲ್ ಮುಟ್ಟುವುದೇ ಇಲ್ಲ ಅವರು. ಕೃಷ್ಣಾಪುರ ಸ್ವಾಮಿಗಳು ಅಷ್ಟೇ, ಅವರಿಗೆ ಮೊಬೈಲ್ ಅಂದರೆ ಹೇಗೆ ಮಾತಾಡೋದಂತ ಗೊತ್ತಿಲ್ಲ ಅವರಿಗೆ. ಶ್ರೀಪಾದಂಗಳವರು ಅಷ್ಟೇ, ಅವರಿಗೆ ಶ್ರೀಪಾದಂಗಳವರು ಮಾಡುವ ಮೂಲಕ ಸಮಾಜದಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸಬೇಕೆಂಬತಕ್ಕಂತಹ ಚಿಂತನೆ ಇಟ್ಟುಕೊಂಡು ಇವತ್ತು ಶ್ರೀಪಾದಂಗಳವರು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ನಮ್ಮ ಧರ್ಮದ ರಕ್ಷಣೆ ಆಗಬೇಕು, ನಮ್ಮ ಧರ್ಮ ಉಳಿಯಬೇಕು. ಅದು ಮುಖ್ಯವಾಗಿ ನಮ್ಮ ಯುವಕ ಮತ್ತು ಯುವತಿಯರಲ್ಲಿ ಆ ಧರ್ಮದ ಶ್ರದ್ಧೆ ಬರಬೇಕೆಂಬ ದೃಷ್ಟಿ ಇಟ್ಕೊಂಡು ಅದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕೆಂಬ ಅಚಲವಾದಂತಹ ಚಿಂತನೆ ಶ್ರೀಪಾದಂಗಳವರಲ್ಲಿ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಬೆಂಗಳೂರಿನಲ್ಲಿ ಅರುಂಧತಿ ಗುರುಕುಲ ಅಂತ ಶ್ರೀಪಾದಂಗಳವರು ತೆರೆದಿದ್ದಾರೆ. ಅಲ್ಲಿಯೂ ಸಹಿತ ನಮ್ಮ ಶಾಲೆಯ ಜೊತೆಗೆ ಈ ಧಾರ್ಮಿಕವಾಗಿರ್ತಕ್ಕಂತಹ ಚಿಂತನೆಗಳನ್ನು ಮಕ್ಕಳಲ್ಲಿ ಮಾಡ್ತಕ್ಕಂತಹ ಕಾರ್ಯವನ್ನು ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಈ ಮೂಲಕ ಯುವತಿಯರಿಗೆ ನಮ್ಮ ಧರ್ಮದಲ್ಲಿ ವಿಶೇಷ ಶ್ರದ್ಧೆ ಬರುವಂತಹ ರೀತಿಯ ಕಾರ್ಯವನ್ನು ಶ್ರೀಪಾದಂಗಳವರು ಮಾಡ್ತಾ ಇರುವುದು ಅತ್ಯಂತ ಶ್ಲಾಘನೀಯ. ಅವರು ನಮಗೂ ಸ್ವತಃ ಪಾಠವನ್ನು ಹೇಳಿದವರು. ನಮಗೆ ಖಂಡನತ್ರಯ, ತತ್ವನಿರ್ಣಯ, ತತ್ವೋದ್ಯೋತ, ಸುಧಾ ಇವೆಲ್ಲ ಪಾಠಗಳನ್ನು ಶ್ರೀಪಾದಂಗಳು ವಿಶೇಷವಾಗಿ ತಾವು ಮಾಡಿ ನಮಗೆ ಒಂದು ರೀತಿಯಲ್ಲಿ ಹೇಳುವುದಂತಾದರೆ ಶ್ರೀಪಾದಂಗಳವರು ನಮಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಪಾಠ ಮಾಡಬೇಕಾದ್ರೆ ನಮಗೇನೋ ತಿಳಿಯಿಲ್ಲ ಅಂತಾದರೆ ಮತ್ತೆ ಶ್ರೀಪಾದಂಗಳವರು ನಾವು ಕೇಳಿದರೆ ಅವ್ರಿಗೆ ಸಿಟ್ಟು ಬರ್ತಾ ಇರಲಿಲ್ಲ. ಸಹಜವಾಗಿ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಹೇಳಿ ಅತ್ಯಂತ ತಾಳ್ಮೆಯಿಂದ ಉತ್ತರವನ್ನು ತಾವು ಹೇಳ್ತಾ ಇದ್ದರು. ತನ್ಮೂಲಕ ಒಳ್ಳೆಯ ಅವರ ಪಾಠದ ಶೈಲಿಯೂ ಬಹಳ ಅತ್ಯಂತ ಸರಳವಾದದ್ದು, ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಶ್ರೀಪಾದಂಗಳವರು ನಮಗೆ ವಿಶೇಷ ಪಾಠವನ್ನು ಹೇಳಿದ್ದಾರೆ, ಮಾರ್ಗದರ್ಶಕರು ಆಗಿದ್ದಾರೆ. ಅಂತಹ ಶ್ರೀಪಾದಂಗಳವರು ಈ ವೈಶಾಖ ಮಾಸದಲ್ಲಿ ತಾವು ಉಡುಪಿಗೆ ಬರುವ ಮೂಲಕ ವಿಶೇಷವಾಗಿ ಉಡುಪಿಯ ಎಲ್ಲ ಜನರಿಗೂ ಸಹಿತ ಅನುಗ್ರಹವನ್ನು ಶ್ರೀಪಾದಂಗಳವರು ಮಾಡಿದ್ದಾರೆ. ಶ್ರೀಪಾದಂಗಳವರು ಮತ್ತೆ ಮತ್ತೆ ಉಡುಪಿಗೆ ಬರ್ತಾ ಇರಬೇಕು. ಅವರ ಮೂಲಕ ಧರ್ಮ ಜಾಗೃತಿ ಆಗಬೇಕು. ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಶ್ರೀಪಾದಂಗಳಿಗೆ ಮತ್ತಷ್ಟು ಆರೋಗ್ಯ, ಆಯುಷ್ಯ ಎಲ್ಲವನ್ನೂ ನೀಡಿ ಅವರ ಮೂಲಕ ಸಮಾಜದಲ್ಲಿ ಮತ್ತಷ್ಟು ಧಾರ್ಮಿಕವಾದ ಕ್ರಾಂತಿ ಆಗುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ಇವತ್ತು ಸ್ವಾಮಿಗಳು ನಮ್ಮೆಲ್ಲರಿಗೆ ವಸಂತೋತ್ಸವದಲ್ಲಿ ಗಂಧೋಪಚಾರ ಮಾಡಿದ್ದಾರೆ ಅಂತ. ವಸಂತ ಅಂತ ಹೇಳಿದರೆ ನಮ್ಮ ಜನರಿಗೆ ಫಸ್ಟ್ ತಲೆಗೆ ಬರೋದು ಒಳ್ಳೆ ಊಟ ಇರ್ತದೆ, ಫಲಾರ ಅಂತ. ವಸಂತ ಮಾಸದಲ್ಲಿ ವಿಶೇಷ ಫಲಾರ ವ್ಯವಸ್ಥೆ, ಫಲಾರ ಪಾನಕ ಅಂತ. ಈಗ ನೋಡಲಿಕ್ಕೆ ಸ್ವಾಮಿಗಳು ಉಪಚಾರ ಮಾತ್ರ ಮಾಡಿದ್ದು, ಆದರೆ
ಇನ್ನು ಕೃಷ್ಣಾಪುರ ಸ್ವಾಮಿಗಳು ಹೇಳಿದ ಹಾಗೆ ನಮ್ಮ ಲೆಕ್ಕದಿಂದ ಸಹ ಆಗಬೇಕು. ಅದಕ್ಕೆ ತಾವು ಸಹ ಬರಬೇಕು 4 ಗಂಟೆಗೆ ವಸಂತೋತ್ಸವ. ಸ್ವಾಮಿಗಳು ಬರ್ತಾರೆ, ಅವರು ಮಾತ್ರ ಅಲ್ಲ, ಶಿಷ್ಯರು ಬರಬೇಕು. ನಿಮಗೆಲ್ಲರಿಗೂ ಉಂಟು ಉತ್ಸವ. ಉತ್ಸವ ಇವತ್ತು ಕಾಣುವ ಹಾಗೆ ಮಾಡಿದರು. ಆದರೆ ಇಷ್ಟು ದಿವಸ ಉಡುಪಿಯಲ್ಲಿ ಈಗ 3 ದಿವಸ ಆಯ್ತು ಅವರು ಬಂದು. 3 ದಿವಸ ಸಹ ಎಲ್ಲರಿಗೆ ಪಾನಕ ಸೇವೆ ಕೊಡ್ತಾ ಇದ್ದಾರೆ, ಪಾನಕ ಹಂಚ್ತಾ ಇದ್ದಾರೆ. ಯಾವ ಪಾನಕ ಕೇಳಿದರೆ ಈ ನರಸಿಂಹದೇವರ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ ರಾಜಾಂಗಣದಲ್ಲಿ. ಭಾಗವತದಲ್ಲಿರುವಂತಹ ನರಸಿಂಹದೇವರ ಮಹಿಮೆಗಳು. ಹಾಗೆ ಆ ಪಿಬತ ಭಾಗವತಂ ರಸಮಾಲಯಂ ಅಂತ ಅಂತಹ ಆ ಒಂದು ಪಾನಕವನ್ನು ಜನರಿಗೆಲ್ಲರಿಗೂ ಅವರು ಹಂಚ್ತಾ ಇದ್ದಾರೆ. ಹಾಗೆ ನಿಜವಾದ ವಸಂತೋತ್ಸವದ ಪಾನಕ ಅವರು ಕೊಡ್ತಿದ್ದಾರೆ. ಹಾಗೆ ನಾವು ಸಾಂಕೇತಿಕ ಮಾತ್ರ ಕೊಡೋದು. ಇದೇ ರೀತಿ ಸ್ವಾಮಿಗಳು ಕೂಡ ಬರ್ತಾ, ತಾವೆಲ್ಲ ಶಿಷ್ಯರು ಕೂಡ ಕೃಷ್ಣ ಭಕ್ತರು ಕೂಡ ಬಂದು ನಿಮ್ಮ ಪರ್ಯವನ್ನು ಸುಧಾರಿಸಬೇಕು ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣವಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಪತಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಇವತ್ತು ನಮಗೆ ಬಹಳ ಸಂತೋಷವಾಗಿದೆ. ನಮ್ಮ ಅಭಿಮಾನದ ಆಮಂತ್ರಣವನ್ನು ಸ್ವೀಕರಿಸಿ ಕೃಷ್ಣಾಪುರ ಮಠಾಧೀಶರು, ಕಾಣಿಯೂರು ಮಠಾಧೀಶರು ಹಾಗೂ ಪರ್ಯಾಯ ಪೀಠಾಧೀಶರೆಲ್ಲರೂ ನಮ್ಮ ಮಠಕ್ಕೆ ಬಂದು ಈ ವಸಂತೋತ್ಸವದ ಸಂದರ್ಭದಲ್ಲಿ ಈ ಪ್ರೀತಿಪೂರ್ವಕವಾದ ಸನ್ಮಾನವನ್ನು, ಈ ವಸಂತೋತ್ಸವದ ಗಂಧಲೇಪನಾದಿಗಳನ್ನು ಸ್ವೀಕಾರ ಮಾಡಿದ್ದು ಬಹಳ ಸಂತೋಷದ ಸಂಗತಿ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದಂತೆ ವಸಂತ ಅಂದರೆ ಪರಮಾತ್ಮನೇ. ವಸಂಸ್ತತೆ ವಸಂತಃ, ಸರ್ವತ್ರ ವಾಸವಾಗಿದ್ದವನು ಪರಮಾತ್ಮ. ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ ತತ, ಆದ್ದರಿಂದ ವಸಂತ ಅಂತ. ಎಲ್ಲ ಕಡೆಗೆ ವಾಸವಾಗಿದ್ದಾನೆ. ಎಲ್ಲ ಕಡೆಗೆ ಇರುವುದು ಮಾತ್ರ ಅಲ್ಲ, ಗುಣಪೂರ್ಣನಾಗಿದ್ದಾನೆ. ಅನಾದಿ ಅನಂತ ಕಾಲದೊಳಗೂ ಇದ್ದಾನೆ. ದೇಶತಃ ಕಾಲತಃ ಗುಣತಃ ತತ ವ್ಯಾಪ್ತನಾದದ್ದರಿಂದ ಆ ಪರಮಾತ್ಮನಿಗೆ ವಸಂತ ಎಂಬುದಾಗಿ ಹೇಳ್ತಾರೆ. ವಸಂತೆ ವಸಂತೆ ಜ್ಯೋತಿಷಾಯಜೇತ. ಅಲ್ಲಿ ಪ್ರಸಂಗಕ್ಕೆ ಅನುಗುಣವಾಗಿ ಶ್ರೀಮದಾಚಾರ್ಯರು ವಸಂತಿ ಎಂಬ ಶಬ್ದವನ್ನು ಹೇಳಿ ಸಂಬೋಧನೆ ಮಾಡಿದ್ದಾರೆ. ಹೇ ವಸಂತೆ, ಹೇ ವಸಂತೆ ಅಂತ. ಆದರೆ ಶಬ್ದ ಸಾಮ್ಯ ಇರೋಣದರಿಂದ ವಸಂತಿ ಎನ್ನುವುದಕ್ಕೆ ಹೇಳಿದ ಅರ್ಥವೇ ವಸಂತ ಅನ್ನುವ ಶಬ್ದಕ್ಕೂ ಅರ್ಥ ಬರ್ತದೆ. ಆದ್ದರಿಂದ ದೇಶತಃನೂ ಎಲ್ಲ ಕಡೆಗೆ ವ್ಯಾಪ್ತನಾದದ್ದರಿಂದ ವಸನ್, ಗುಣತಃ ಕಾಲತಃನೂ ವ್ಯಾಪ್ತನಾದದ್ದರಿಂದ ತಥ ವಸಂತ. ಅಂತಹ ಆ ವಸಂತ ಋತುವಿಗೆ ನಿಯಾಮಕನಾದಂತಹ ಋತೂನಾಂ ಕುಸುಮಾಕರಃ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ, ಎಲ್ಲ ಋತುಗಳಲ್ಲಿ ವಸಂತ ಋತು ಶ್ರೇಷ್ಠ. ಆ ವಸಂತ ಋತುವಿನಲ್ಲಿ ನಾನು ಅಂತರ್ಯಾಮಿಯಾಗಿ ನನ್ನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ. ಆ ವಿಭೂತಿ ರೂಪಕ್ಕೆ ಕುಸುಮಾಕರ ಅಂತ. ಕುಸುಮಾಕರ ಅಂದರೆ ವಸಂತ. ಅದರಲ್ಲಿ ಅಂತರ್ಯಾಮಿಯಾದ ಭಗವಂತನ ಹೆಸರು ಕೂಡ ಕುಸುಮಾಕರ ಅಂತ. ಯಾಕೆ ಕುಸುಮಾಕರ ಎಂಬ ಹೆಸರು ಅಂತ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಪರಮಾತ್ಮನೇ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಕೊಡ್ತಾನೆ ಅಂತ. ಉತ್ತಮ ಯೋಗ್ಯ ಇದ್ದರೆ ಸುಮಾಕರ, ಶ್ರೇಷ್ಠವಾದ ಯಥಾರ್ಥ ಜ್ಞಾನವನ್ನು ಕೊಡ್ತಾನೆ. ಯೋಗ್ಯತೆ ಚೆನ್ನಾಗಿಲ್ಲ ಅಂತಾದರೆ ಕುಮಾಕರ,
ಅವರಿಗೆ ವಿಪರೀತ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಕು ಸು ಮಾ ಕರ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಯಥಾರ್ಥ ಜ್ಞಾನ ಅಯಥಾರ್ಥ ಜ್ಞಾನಗಳನ್ನು ಕೊಟ್ಟು ಸಜ್ಜನರಿಗೆ ಉತ್ತಮವಾದ ಮೋಕ್ಷವನ್ನು, ಅಯೋಗ್ಯರಿಗೆ ಅವರಿಗೆ ಯೋಗ್ಯವಾದ ತಮಸ್ಸು ನರಕ ಇತ್ಯಾದಿಗಳನ್ನು ಕೊಡ್ತಾನೆ. ಹಾಗಾಗಿ ಆ ಭಗವಂತನೇ ಎರಡೂ ತರಹದ ಜ್ಞಾನ ಕೊಡ್ತಾನೆ ಎನ್ನುವುದಕ್ಕಾಗಿ ಕುಸುಮಾಕರ ಕುಸುಮಾಕರ ಅಂತ. ಅದಕ್ಕಾಗೇ ನಮ್ಮಲ್ಲಿ ಕನ್ನಡದಲ್ಲಿ ಮಕ್ಕಳಿಗೆಲ್ಲ ಕೂಸು ಕೂಸು ಅಂತಂತಾರೆ. ಯಾಕೆ ಅಂದರೆ ಸಜ್ಜನರ ಸಹವಾಸ ಇದ್ದರೆ ಸೂ ಆಗ್ತೀಯ, ದುರ್ಜನರ ಸಹವಾಸಕ್ಕೆ ಹೋದರೆ ಕೂ ಆಗ್ತೀಯ, ಯಾವ ಹಾದಿ ಹಿಡಿತೀಯೋ ನೀನೇ ನೋಡ್ಕೋ ಅಂತ ಎಚ್ಚರಿಕೆ ಕೊಡೋದಕ್ಕೆ ಕೂಸು ಕೂಸು ಅಂತ. ಕೂ ಆಗಲಿಕ್ಕೆ ಹೋಗಬಾರದು, ಉತ್ತರೋತ್ತರಂ ಬಲೀಯ, ಸೂ ಆಗಬೇಕು. ಅದಕ್ಕಾಗಿ ಪ್ರೀತಿಯಿಂದ ಕೂಸು ಕೂಸು ಅಂತ ಕರೆಯೋದು. ಅಥವಾ ಪ್ರಾರಂಭದ ಹಂತದಲ್ಲಿ ಕಾಮಚಾರ ಕಾಮಭಕ್ಷನಾಗಿ ಕೂ ಆಗಿದ್ದರೂ ಕೂಡ ಉಪನಯನವಾದ ಮೇಲಾದರೂ ಒಳ್ಳೆಯ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಸೂ ಆಗು ಅನ್ನೋ ದೃಷ್ಟಿಯಿಂದ ಮೊದಲು ಕೂ ಆದರೂ ಆಮೇಲೆ ಸೂ ಆಗು ಅಂತ ಹೇಳೋ ಪದ್ಧತಿ. ಹೀಗಾಗಿ ಋತೂನಾಂ ಕುಸುಮಾಕರ ಅಂತ. ಅಂತಹ ವಸಂತ ಋತುವಿನಲ್ಲಿ ಕೃಷ್ಣಾಪುರ ಮಠಾಧೀಶರು ಶ್ರೀಮದಾಚಾರ್ಯರ ಒಂದು ವಿಶೇಷ ಪ್ರೀತಿ ಪಾತ್ರರಾದವರು. ಯಾಕೆ ಅಂದರೆ ಜಯತ್ಯ ಸಂಖ್ಯೋರು ಬಲಾಂಬು ಪೂರ ಎಂಬ ಶಬ್ದ ಬಂದಿದೆ. ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇ. ಕೃಷ್ಣ ಎಂಬ ಶಬ್ದ, ಪೂರ ಎಂಬ ಶಬ್ದ ಎರಡನ್ನೂ ಪ್ರಯೋಗ ಮಾಡಿ ಕೃಷ್ಣಾಪೂರ ಎಂಬ ಮಠದ ಉಲ್ಲೇಖವನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಎಲ್ಲ ಮಠಗಳು ಶ್ರೀಮದಾಚಾರ್ಯರಿಗೆ ಪ್ರಿಯವಾದದ್ದೇ. ಅಂತಹ ಕೃಷ್ಣಾಪುರ ಮಠಾಧೀಶರು ಅತ್ಯಂತ ಸದಾಚಾರ ನಿಷ್ಠರಾಗಿ ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಶುದ್ಧವಾದ ಪ್ರಾಚೀನ ಪರಂಪರೆಯನ್ನು ಅದೇ ರೀತಿಯಲ್ಲಿ ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದೀಗ ಪರ್ಯಾಯ ಪೀಠಾಧೀಶರಿಗೂ ಪಾಠವನ್ನು ಹೇಳ್ತಾ ವಿಶೇಷವಾಗಿ ಜ್ಞಾನ ಕಾರ್ಯದಲ್ಲಿ ಯಾವಾಗಲೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಏಕಾಂತ ಪ್ರಿಯರು, ಲೌಕಿಕದಲ್ಲಿ ಆಸಕ್ತಿ ಇಲ್ಲ. ತದಲಂಬಹು ಲೋಕ ವಿಚಿಂತನಯ ಎಂಬ ಆಚಾರ್ಯರ ಆದೇಶವನ್ನು ಪರಿಪಾಲನೆ ಮಾಡ್ತಾ ಪಾಠ ಪ್ರವಚನದಲ್ಲಿ ತೊಡಗಿದವರು ಇಲ್ಲಿ ಬಂದದ್ದು ನಮಗೆ ತುಂಬ ಸಂತೋಷ. ಅಷ್ಟೇ ಅಭಿಮಾನ ನಮ್ಮ ಮೇಲೆ, ಸಹೃದಯತೆ ಎಲ್ಲ ಪೀಠಾಧಿಪತಿಗಳ ಜೊತೆಗೆ ಅದೇ ಒಂದು ಸೌಹಾರ್ದದಿಂದ ಅವರಿದ್ದು ನಮಗೆ ವಿಶೇಷವಾಗಿ ಅಭಿಮಾನದಿಂದ ಯಾವಾಗಲೂ ನೋಡಿಕೊಳ್ತಾರೆ. ಬೇಕಾದಷ್ಟು ಅವರ ಮಠದಿಂದ ಏನೇ ಪುಸ್ತಕಗಳು ಬೇಕಾದರೂ ಸರಿ, ನಮ್ಮ ವಿದ್ವಾಂಸರು ಬಂದರೆ ಬರೆದುಕೊಂಡು ಹೋಗೋದಕ್ಕೆ, ಏನಾದರೂ ವಿಷಯಗಳನ್ನು ನೋಡಬೇಕು ಅಂದರೆ ಅದಕ್ಕೆ ಅವಕಾಶ ಕೊಟ್ಟು ಅವರು ಅಷ್ಟು ಅಭಿಮಾನದಿಂದ ಸಹಕಾರವನ್ನು ಮಾಡ್ತಾರೆ. ಅದರಂತೆ ನಮ್ಮ ಕಾಣಿಯೂರು ಮಠಾಧೀಶರು ಶ್ರೀಮದಾಚಾರ್ಯರು ಸ್ನಾನಕ್ಕೆ ಹೋಗಬೇಕು ಅಂದರೆ ಗ್ರಹಣ ಕಾಲದಲ್ಲಿ ಬೇರೆ ಎಲ್ಲಿ ಹೋಗದೆ ಕಣ್ವ ತೀರ್ಥದಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿದ್ದು ಉಲ್ಲೇಖ ಇದೆ. ಕಣ್ವ ಋಷಿಗಳ ಮೇಲೆ ವಿಶೇಷವಾದ ಅಭಿಮಾನ. ಕಣ್ವ ತೀರ್ಥ ಪೇಜಾವರ ಮಠಕ್ಕೆ ಸೇರಿದರೂ ಕೂಡ ಆ ಕಣ್ವ ಋಷಿಗಳಿಂದ ಪೂಜಿತವಾದಂತಹ ನರಸಿಂಹದೇವರ ವಿಶೇಷ ಸನ್ನಿಧಾನ ಇದ್ದದ್ದರಿಂದ ಅದು ಕಣ್ವರ ಊರು, ಕಾಣಿಯೂರು ಅಂತ ಆದದ್ದು. ಹಾಗಾಗಿ ಶ್ರೀಮದಾಚಾರ್ಯರ ವಿಶೇಷ ಪ್ರೀತಿಪಾತ್ರರಾದ ಋಷಿಗಳು. ಅಷ್ಟೇ ಅಲ್ಲ, ಆ ಕಾಣ್ವ ಉಪನಿಷತ್ತಿಗೆ, ಬೃಹದಾರಣ್ಯಕ ಉಪನಿಷತ್ತಿಗೆ ಶ್ರೀಮದಾಚಾರ್ಯರ ಭಾಷ್ಯ ಇದೆ. ಅಂತಹ ಶ್ರೀಮದಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಆ ಕಣ್ವ ಋಷಿಗಳಿಂದ ಪೂಜಿತವಾದಂತಹ ನರಸಿಂಹದೇವರ ವಿಶೇಷ ಪೂಜೆಯನ್ನು ಮಾಡುವಂತಹ ಹಾಗೂ ಸ್ವತಃ ಶ್ರೀಮದಾಚಾರ್ಯಕರ ಅರ್ಚಿತ ನರಸಿಂಹದೇವರ ಪೂಜೆಯನ್ನು ಮಾಡುವ ಕಾಣಿಯೂರು ಮಠಾಧೀಶರು. ಅವರು ಪಾಠದ ಬಗ್ಗೆ ಬಹಳ ಹೇಳಿದರು, ಅವರ ಅಭಿಮಾನ ಅದು. ಆದರೆ ಅವರಿಗಿರುವ ಪಾಠದ ಬಗ್ಗೆ ಶ್ರದ್ಧೆ, ಅಧ್ಯಯನದ ಬಗ್ಗೆ ಇರುವ ದೀಕ್ಷೆ, ಹಿಂದಿನ ದಿವಸ ಹೇಳಿದ್ದನ್ನು ಮಾರನೇ ದಿವಸ ಅನುವಾದ ಮಾಡದೇ ಇರ್ತಾನೇ ಇರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ವಿದ್ಯಾರ್ಥಿಗಳಿಗೂ ವಿದ್ವಾಂಸರಿಗೂ ಆದರ್ಶ ಅಂದರೆ ಕೇಳ್ತಾ ಇರೋದು, ಮುಂದೆ ಹೋಗ್ತಾ ಇರೋದು. ಹಾಗಲ್ಲದೆ ಹಿಂದಿನದನ್ನು ಪೂರ್ಣ ಒಪ್ಪಿಸಿಯೇ ಮಾರನೇ ದಿವಸ ಮುಂದಿನ ಪಾಠ. ಅದು ಯಾವುದೇ ಪ್ರಾರಂಭದ ಹಂತದ ದಿನಕರಿ ಇತ್ಯಾದಿಗಳಿಂದ ಪ್ರಾರಂಭವಾದರೆ ಶ್ರೀಮನ್ಯಾಯ ಸುಧಾದವರೆಗೂ ಏಕಪ್ರಕಾರವಾಗಿ ಅವರು ಅಧ್ಯಯನದನ್ನು ಮಾಡಿ ಈಗ ಅನೇಕ ಶಿಷ್ಯರಿಗೆ ಸುಧಾಪಾಠ ಹೇಳಿ ಮಂಗಳವನ್ನು ಮಾಡಿದಂತಹ ಒಂದು ವಿಶಿಷ್ಟ ಕೀರ್ತಿಯೂ ಅವರಿಗಿದೆ. ಇನ್ನೂ ಹೆಚ್ಚು ಸುಧಾ ಗ್ರಂಥದ ಪಾಠ ಅವರಿಂದ ನಿರಂತರವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಪರ್ಯಾಯ ಪೀಠಾಧೀಶರು, ಶಿರೂರು ಮಠಾಧೀಶರು ಶ್ರೀಮದಾಚಾರ್ಯರಿಗೆ ಬಹಳ ವಿಶೇಷವಾಗಿ
ಪ್ರಿಯವಾದದ್ದು ಯಾಕೆ ಅಂದರೆ ಐತರೇಯೋಪನಿಷತ್ತಿನಲ್ಲಿ ತಾವ ಏತಾಹ ಶೀರ್ಷನ್ ಶ್ರಿಯಶ್ರಿತಾಹ ಅಂತ ಹೇಳಿದ್ದಾರೆ. ಎಲ್ಲ ಇಂದ್ರಿಯಗಳು ಎಲ್ಲಿವೆ ಅಂದರೆ ತಲೆಯಲ್ಲಿವೆ. ಅದಕ್ಕಾಗಿಯೇ ಎಲ್ಲ ಇಂದ್ರಿಯಗಳು ಆಶ್ರಯಿಸಿದ್ದರಿಂದಲೇ ಅದಕ್ಕೆ ಶಿರಸ್ ಎಂಬ ಹೆಸರು ತಲೆಗೆ ಬಂತು ಅಂತ. ಹಾಗಾಗಿ ಶಿರಸ್ಸಿಗೆ ಸಂಬಂಧಪಟ್ಟ ಊರು ಅಂದರೆ ಸಕಲೇಂದ್ರಿಯಗಳಿಗೆ ನಿಯಾಮಕರಾದ ವಾಯುದೇವರಿಗೆ ವಿಶೇಷವಾಗಿ ಪ್ರಿಯವಾದ ಊರು ಅನ್ನೋದಕ್ಕೆ ಜಾಬಾಲಿ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ ಹನುಮಂತ ದೇವರು ಅವರ ಊರಲ್ಲಿದ್ದಾರೆ. ಹೌದಾ? ಮೂಲಪುರುಷ. ಇನ್ನೂ ವಿಶೇಷ, ಶಿರೂರು ಮಠದ ಮೂಲ ಪುರುಷರಾದ ವಾಮನ ತೀರ್ಥರ ಆರಾಧನೆಯ ದಿವಸ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ವಾಮನ ತೀರ್ಥರೇ ಬಂದಿದ್ದಾರೆ ಅಂತ ಅರ್ಥ. ಬಹಳ ವಿಶೇಷ. ಹಾಗಾಗಿ ಇವತ್ತಿಗೂ ಶಿರೂರು ಮಠದ ಮುಖ್ಯ ಪ್ರಾಣದೇವರು ಬಹಳ ಪ್ರಸಿದ್ಧ. ನಾವು ಮೊನ್ನೆ ದರ್ಶನ ಮಾಡಿಕೊಂಡು ಬಂದಿದ್ದೀವಿ. ಅದು ಶಿರಸ್ಸು. ಯಾಕೆ ಅಂದರೆ ಎಲ್ಲ ಇಂದ್ರಿಯಗಳು ತಲೆಯಲ್ಲಿದ್ದಾಗ ನಿಯಾಮಕರಾದ ಸರ್ವೇಂದ್ರಿಯ ಪ್ರೇರಕರಾದ ವಾಯುದೇವರು ಅಲ್ಲಿ ವಿಶೇಷ ಸನ್ನಿಹಿತರಾಗಿ ಇಂದ್ರಿಯಗಳಿಗೆ ಪ್ರೇರಣೆ ಮಾಡಬೇಕು. ಅದಕ್ಕಾಗಿಯೇ ವಾಯುದೇವರಿಗೆ ನಮಸ್ಕಾರ ಮಾಡುವಾಗ ಸುಮ್ಮನೆ ಹಾಗೆ ಹೀಗೆ ಕೈಯೆಲ್ಲ ಮಾಡಬಾರ್ದು, ಮಹಾಪಾಪ ಅದು. ಲೌಕಿಕರಿಗೆ ಅದೆಲ್ಲ ಮಾಡೋದು. ವಾಯುದೇವರಿಗೆ ಈಗ ಮೈಕ್ ಇಟ್ಕೊಂಡು ನನಗೆ ತೋರಿಸ್ಲಿಕ್ಕೆ ಬರಲ್ಲ. ಈ ಮೂರ್ಧನ್ಯೇಶ್ವಂಜಲಿರ್ಮೆ ಅಂತ, ಮೂರ್ಧನ್ಯೇಶ್ವಂಜಲಿರ್ಮೆ ಅಂತ ತಲೆಯ ಮೇಲೆ ಕೈ ಹಾಕಿಟ್ಕೊಳ್ಳೋದು ಅಂದರೆ ತಾವಾ ಏತಾಹ ಶೀರ್ಷನ್ ಶ್ರಿಯಶ್ರಿತಾಹ. ಇಂದ್ರಿಯಗಳೆಲ್ಲ ನನ್ನ ತಲೆಯಲ್ಲಿವೆ. ಆ ಇಂದ್ರಿಯಗಳು ಆಚೆ ಈಚೆ ಹೋಗುವುದು ಬೇಡ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯಸ್ಸಪತ್ನ ಇವ ಗೇಹ ಪತಿಂ ಲುನಂತಿ. ಒಂದೊಂದು ಕಡೆಗೆ ಒಂದೊಂದು ಇಂದ್ರಿಯಗಳು ಎಳೀತಾ ಇರ್ತವೆ. ಅವುಗಳು ನಮ್ಮನ್ನು ಎಳೆಯದೇ ಇದ್ದ ಹಾಗೆ ಇಂದ್ರಿಯಗಳನ್ನೇ ಎಳೆದು ಭಗವಂತನ ಪಾದದಲ್ಲಿ ಆಸಕ್ತವಾಗೋ ಹಾಗೆ ಮಾಡಬೇಕು ಅಂತ ವಾಯುದೇವರಿಗೆ ಕೇಳೋದಕ್ಕೆ ಈ ತಲೆಯಲ್ಲಿರುವ ಇಂದ್ರಿಯಗಳನ್ನೆಲ್ಲ ನಿನಗೆ ಅರ್ಪಿಸಿದ್ದೇನೆ ಎನ್ನುವ ರೀತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮೂರ್ಧನ್ಯೇಶೋಂಜಲಿರ್ಮೆ ದೃಢತರ ಮಿಹತೆ ಬದ್ಧತೆ ಬಂಧಪಾಶಚ್ಛೇತ್ರೆ. ಎಲ್ಲರೂ ವಾಯುಸ್ತುತಿ ಪಾರಾಯಣ ಮಾಡುವವರೇ ಇಲ್ಲಿ ಕೂತಿದ್ದೀರಿ. ಈ ಶ್ಲೋಕವನ್ನು ಅನ್ನುವಾಗಾದರೂ ತಲೆಯ ಮೇಲೆ ಕೈ ಇಟ್ಟುಕೊಂಡು ನಮಸ್ಕಾರ ಮಾಡಿ. ಎಲ್ಲಿಯೋ ನೋಡ್ತಾ ಮೊಬೈಲ್ ನೋಡ್ತಾ ಮೂರ್ಧನ್ಯೇಶೋಂಜಲಿರ್ಮೆ ಅಂತ ಅನ್ಲಿಕ್ಕೆ ಹೋಗಬೇಡಿ. ಎರಡೂ ಕೈ ಜೋಡಿಸಿ, ಮೊಬೈಲ್ ಕೆಳಗೆ ಒಗೆದು ಎರಡೂ ಕೈ ಜೋಡಿಸಿ ವಾಯುದೇವರಿಗೆ ಪ್ರಾರ್ಥನೆ ಮಾಡಿ ಇಂದ್ರಿಯಗಳಿಗೆ ಚೆನ್ನಾಗಿ ಪ್ರೇರಣೆ ಮಾಡುತ್ತಾರೆ. ಆ ರೀತಿಯ ಶಿರೂರು ಮಠ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ದೊಡ್ಡ ಪರ್ಯಾಯದ ಭಾರವನ್ನು ಹೊತ್ತು ಅಷ್ಟೇ ಸಮರ್ಥವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅದು ಶ್ರೀಮದ್ ಆಚಾರ್ಯರ ಒಂದು ವಿಶೇಷ ಸನ್ನಿಧಾನದ ಬಲ ಅಂತ ಹೇಳಬೇಕು. ಯಾಕೆಂದರೆ ಅವರು ನಗತಾನೇ ಇರ್ತಾರೆ. ಇಷ್ಟು ದೊಡ್ಡ ಭಾರ ತಲೆಯ ಮೇಲಿದೆ ಅಂತ ಯಾರಿಗೂ ಅನಿಸೋದಿಲ್ಲ ನೋಡಿದವರಿಗೆ. ಅದಕ್ಕೆ ಕಾರಣ ಶ್ರೀಮದ್ ಆಚಾರ್ಯರು ಅವರಲ್ಲಿ ನಿಂತು ಆ ಪರ್ಯಾಯವನ್ನು ಮಾಡಿಸ್ತಾ ಇದ್ದಾರೆ ಎನ್ನುವುದು ಗೊತ್ತಾಗತ್ತೆ. ಅಷ್ಟು ಆಸಕ್ತಿಯಿಂದ ಅಧ್ಯಯನವನ್ನು ಕೃಷ್ಣಾಪುರ ಶ್ರೀಗಳವರಲ್ಲಿ ಮಾಡ್ತಾ, ಜೊತೆಗೆ ಎಲ್ಲ ಕಾರ್ಯನಿರ್ವಾಹವನ್ನು ಅನಾಯಾಸವಾಗಿ ಮಾಡ್ತಾ ಇದ್ದಾರೆ. ನಿರ್ವಿಘ್ನವಾಗಿ ಪರ್ಯಾಯವನ್ನು ನಡೆಸುವುದಲ್ಲದೆ ಅನೇಕ ಸುಧಾದಿ ಗ್ರಂಥಗಳ ಪಾಠ ಪ್ರವಚನಗಳನ್ನು ದೇವರು ಅವರಿಂದ ಮಾಡಿಸಲಿ ಅಂತ ರಾಮದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಯತಿತ್ರಯರಿಗೂ ಇಷ್ಟು ದೂರ ಬಂದದ್ದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮಿ ಅನುಗಚ್ಛಾಮಿ ಪೂಯೇಯ ಇತಿ ಅಂತ, ನಿತ್ಯಂ ಅನುಗಚ್ಛಾಮಿ ಅಂತ ಕೃಷ್ಣ ಉದ್ಧವನ ಮೂಲಕ ಸಮಾಜಕ್ಕೆ ಕೊಟ್ಟಿರುವ ಸಂದೇಶ. ಅರ್ಥ ಗೊತ್ತು. ಅನುವ್ರಜಾಮಿ, ಯಾರು ನಿರಪೇಕ್ಷನಾಗಿದ್ದಾನೋ, ಶಾಂತನಾಗಿದ್ದಾನೋ, ಮುನಿಯಾಗಿದ್ದಾನೋ, ನಿರ್ವೈರರಾಗಿದ್ದಾನೋ, ಸಮದರ್ಶನನಾಗಿದ್ದಾನೋ ಇಂಥವನನ್ನು ಅನುವ್ರಜಾಮಿ ಅನುಗಚ್ಛಾಮಿ ನಿತ್ಯಂ ಅಹಂ ಅಂತ. ಯಾಕೆ? ಅವನನ್ನು ಪವಿತ್ರ ಮಾಡುವ ಉದ್ದೇಶದಿಂದ, ಇಂತಹ ಭಕ್ತನಿಗೆ ಪಾವಿತ್ರ್ಯವನ್ನು ಕೊಡುವ ಉದ್ದೇಶದಿಂದ ನಾನು ಅನುಗಚ್ಛಾಮಿ ಅಂತ ಕೃಷ್ಣ ಹೇಳಿರತಕ್ಕಂತಹ ಮಾತು. ಅಂದರೆ ಅವನನ್ನು ಪವಿತ್ರ ಮಾಡುವುದು ಅಂತಂದರೆ
ಅದಕ್ಕೆ ಹೀಗಿರಬಹುದೋ ಏನೋ ಅಂತ ತೋರುತ್ತೆ. ಅವ ಮುಂದಿನಿಂದ ಹೋಗ್ತಾನೆ, ಹಿಂದಿನಿಂದ ಕೃಷ್ಣ ಬರ್ತಾ ಇರ್ತಾನೆ. ಅಲ್ಲಿ ಮತ್ತೊಂದು ಹೇಳಿದರು ವ್ಯಾಖ್ಯಾನದಲ್ಲಿ ಕೂಡ, ಕೃಷ್ಣ ಮುಂದೆ ಹೋಗಿ ಹಿಂದಿನಿಂದ ಇವ ಬರುವುದು ಅಂತಂದರೆ ಕೃಷ್ಣನ ಪಾದ ಧೂಳಿಯನ್ನು ಇವ ತುಳಿದಂತೆ ಆಗುತ್ತೆ. ಅದಕ್ಕೋಸ್ಕರ ಅವ ಭಕ್ತ ಮುಂದಿನಿಂದ ಹೋಗ್ತಾನೆ, ಹಿಂದಿನಿಂದ ಕೃಷ್ಣ ಹೋಗ್ತಾನೆ. ಆವಾಗ ಕೃಷ್ಣನ ಹಿಂಬದಿಯಿಂದ ಬೀಸುವ ಗಾಳಿ, ಕೃಷ್ಣನ ಹಿಂದಿನಿಂದ ಬರತಕ್ಕಂತಹ ಗಾಳಿ ಕೃಷ್ಣನ ಮೂಲಕ ಮುಂದೆ ಹೋಗತಕ್ಕಂತಹ ಆ ನಿರ್ವೈರನಾದ ವ್ಯಕ್ತಿ ಏನಿದ್ದಾನೆ ಅವನನ್ನು ಶುದ್ಧಗೊಳಿಸಿದಂತೆ ಆಗುತ್ತೆ ಅಂತ. ಅಲ್ಲಿ ನಿರಪೇಕ್ಷಂ ಅಂತುಂಟು, ತುಂಬ ವಿಶೇಷಣಗಳುಂಟು ಅವನಿಗೆ. ನಿರಪೇಕ್ಷಂ ಅಂತ ಒಂದು ವಿಶೇಷಣ ಉಂಟು. ಏನು ನಿರಪೇಕ್ಷ ಅಂದರೆ ಯಾವುದನ್ನು ಕೂಡ ಅಪೇಕ್ಷಿಸುವವನಾಗಬಾರದು ಅಂತ. ದೇವರನ್ನು ಕೂಡ ಅಲ್ಲಿರುವುದಷ್ಟೇ ತಾನೆ, ನಿರಪೇಕ್ಷಂ ಅಂತ ಹೇಳಿಕೊಂಡು ಅಷ್ಟೇ ಇರೋದು. ಯಾವುದರ ಅಪೇಕ್ಷೆಯೂ ಇರಬಾರ್ದು ಅಂಥವನನ್ನು ನಾನು ಅಪೇಕ್ಷಿಸ್ತೇನೆ. ಅಂದರೆ ಒಂದು ರೀತಿಯಲ್ಲಿ ದೇವರನ್ನು ಸೇರಿಸಿಕೊಂಡು ಎಲ್ಲವನ್ನೂ ಬಿಟ್ಟವ ಅಂತ ಯಾರಿರ್ತಾನೋ ಅಂಥವನನ್ನು ನಾನು ಅವನ ಹಿಂದೆ 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 ಹೋಗ್ತೇನೆ ಅಂತ ಕೃಷ್ಣನ ಮಾತು ಅಂತಾಗಿದ್ದರೆ ಕೃಷ್ಣನಿಗೆ ಪುರುಸೊತ್ತೇ ಇಲ್ಲ ಅಂತಾಗಬೇಕಾಗುತ್ತೆ. ಯಾಕೆ? ದೇವರನ್ನು ಸೇರಿಸಿಯೇ ಬಿಟ್ಟವರು ನಮ್ಮ ದೇಶದಲ್ಲಿ ತುಂಬ ಸಂಖ್ಯೆ ಜಾಸ್ತಿ. ಸುಮಾರು 140 ಕೋಟಿ ಜನರಲ್ಲಿ 139 ಕೋಟಿ ಚಿಲ್ಲರೆ ಇಂಥವರೇ ಇರುವುದು. ಹಾಗಿರುವಾಗ ಕೃಷ್ಣ ಯಾರ ಹಿಂದೆ ಹೋಗಬೇಕು? ಅದಕ್ಕೆ ಹೀಗೋ ಏನೋ, ನಿರಪನಲ್ಲಿ ಈಕ್ಷಾ ಉಳ್ಳವ ಯಾರೋ, ನಿರಪನಲ್ಲಿ ಈಕ್ಷಾ ಉಳ್ಳವ ಯಾರೋ ಅವನು ನಿರಪೇಕ್ಷ. ಅಂಥವನನ್ನು ನಾನು ಅನುಸರಿಸಿಕೊಂಡು ಹೋಗ್ತೇನೆ ಅಂತ. ನಿರಪ ಅಂದರೆ ಯಾರು? ನಿರಪ ಅಂಥೇಳಿ ಮಧ್ವರಿಗೆ ಹೆಸರು, ನಿರಪ ಅಂತ ಹೇಳಿಕೊಂಡು. ಯಾಕೆ ನಿರ ಅಂತಂದರೆ ನೀರ ಹೋಗಿ ಅದು ನಿರ ಅಂತ ಆದದ್ದು. ನೀರ ಅಂತಂದರೆ ನೀರು ಅಂತ ಅರ್ಥ. ಅದಕ್ಕೆ ಅಭಿಮಾನಿನಿ ಲಕ್ಷ್ಮಿ ಅಂತ ಅರ್ಥ. ಅವಳಿಂದ ಅಭಿಮನ್ಯಮಾನವಾದ್ದು ವೇದ ಅಂತ ಅರ್ಥ. ಹಾಗಾದರೆ ನಿರ ಅಂದರೆ ವೇದದ ಹೆಸರು. ಅಲ್ಲ, ನೀರ ಅಂತ ಆಗಬೇಕಲ್ಲ ಅಂತಂದ್ಬಿಟ್ಟು ನೋಡೋಣ. ಅಂತೂ ಇಂತಹ ವೇದವನ್ನು ಯಾರು ಪಾಲನೆ ಮಾಡ್ತಾನೋ, ಆ ವೇದದ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಸಮಾಜಕ್ಕೆ ಯಾರು ಕೊಡುವ ಮೂಲಕ ವೇದವನ್ನು ಯಾರು ರಕ್ಷಣೆ ಮಾಡ್ತಾನೋ ಅವನ ಮೇಲೆ ನಾನು ದೃಷ್ಟಿ. ನಿರಪನಲ್ಲಿ ಈಕ್ಷಾ, ನಿರಪರಾದ ಮಧ್ವರಲ್ಲಿ ಯಾರಿಗೆ ದೃಷ್ಟಿ ಉಂಟೋ, ಈಕ್ಷಾ ಉಂಟೋ ಅಂಥವನ ಹಿಂದೆ ನಾನು ಸದಾಕಾಲ ಇರ್ತೇನೆ ಅಂತ ಕೃಷ್ಣ ಹೇಳಿದ ಮಾತು. ಹಾಗಾದರೆ ನಿರಪೇಕ್ಷ ಅಂತ ಆಗಬೇಕಿತ್ತಲ್ಲ, ನಿರಪೇಕ್ಷ ಅಂತ ಹೇಳಿ ವೇದ ಅಂತಂದರೆ ಮಧ್ವರ ಅಮ್ಮ, ಮಧ್ವರ ತಾಯಿ. ತಾಯಿ ಮಕ್ಕಳನ್ನು ರಕ್ಷಣೆ ಮಾಡುವಷ್ಟು ಮಕ್ಕಳು ಅಮ್ಮನನ್ನು ರಕ್ಷಣೆ ಮಾಡ್ತಾರಾ? ಇಲ್ಲ. ಎಷ್ಟಾದರೂ ಅಮ್ಮ ದೊಡ್ಡವಳೇ. ಆದ್ದರಿಂದ ಅವಳ ದೊಡ್ಡತನವನ್ನು ತಿಳಿಸುವುದಕ್ಕೋಸ್ಕರ ನೀರ ಅಂತ ಹೇಳದೆ ನಿರ ಅಂಥೇಳಿ ನಿರಪರಾದವರು ಮಧ್ವರು ಅಂತ ಹೇಳಿ, ಇಂತಹ ಮಧ್ವರಲ್ಲಿ ಯಾರು ಮೊದಲು ಬಂದಿರತಕ್ಕಂಥ 21 ಜನ ಆಚಾರ್ಯರೂ ಕೂಡ ವೇದವನ್ನು ತಮ್ಮ ಸಾಲಿಗೆ ಜಗ್ಗಿದ್ದು ವಿನಃ ವೇದ ಹೋದಂತೆ ತಾವು ಹೋದವರಲ್ಲ. ಗೋವಿನ ಹಿಂದೆ ವಾಸುದೇವ ಹೋದ ವಿನಃ ಗೋವನ್ನು ತನ್ನ ಹಿಂದೆ ಜಗಲಿಲ್ಲ. ಆದ್ದರಿಂದ ಏನು ನಿರಪರಾಗಿರತಕ್ಕಂತಹ ಆಚಾರ್ಯ ಮಧ್ವರಲ್ಲಿ ಯಾರಿಗೆ ಈಕ್ಷಾ ಉಂಟೋ, ಯಾರಿಗೆ ತುಂಬ ಅಪೇಕ್ಷೆ ಉಂಟೋ ಅಂಥವರನ್ನು ಅನುವ್ರಜಾಮಿ, ಅಂಥವರನ್ನು ಮಾತ್ರ ನಾನು ಒಂದು ರೀತಿಯಲ್ಲಿ ಹೇಳುವಂತಾದರೆ ಮಾಧ್ವರನ್ನು ಮಾತ್ರ ಅನುಸರಿಸಿಕೊಂಡಿರ್ತೇನೆ ಅಂತ ಕೃಷ್ಣ ಹೇಳಿದಂತೆ ಆಯಿತು. ಏನು ಅನುವ್ರಜಾಮಿ, ಅನುಸರಿಸುವುದು ಅಂತಂದರೆ ಅವರ ಹಿಂದೆ 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 ಹೋಗುವುದು ಅಂತ ಅರ್ಥನ. ಎಲ್ಲಿ ಗೊತ್ತಾಗುತ್ತೆ ನಮಗೆ? ಈಗ ಕೃಷ್ಣ ಕಾಣಿಸಿದರೆ ತಾನೇ ನಮ್ಮ ಹಿಂದೆ ಬರ್ತಾನೋ ಮುಂದೆ ಹೋಗ್ತಾನೋ ಅಂತ ಗೊತ್ತಾಗುವುದು. ಕೃಷ್ಣ ಅಂತ ಕಾಣಿಸುವುದಿಲ್ಲ. ಹಾಗಿರುವಾಗ ಮಧ್ವರನ್ನು ಯಾರು ಆಶಿಸ್ತಾರೋ ಅವರ ಹಿಂದಿನಿಂದ ಕೃಷ್ಣ ಹೋಗ್ತಾನೆ ನಮಗೆ ಎಲ್ಲಿ ಗೊತ್ತಾಗುತ್ತೆ? ಥಿಯರಿಯಾಗಿ ಉಂಟು, ಪ್ರಾಕ್ಟಿಕಲ್ ಆಗಿ ನಮಗೆ ಜೀವನದಲ್ಲಿ ಇನ್ನೂ ಬಂದಿಲ್ಲ ಅಂದರೆ ಹಾಗಾದರೆ ಹೀಗೆ ಮಾಡೋಣ. ಅನುಗಚ್ಛಾಮಿ ಅಂತಂದರೆ ಅವರನ್ನು ಅನುಸರಿಸಿ ತಿಳುವಳಿಕೆ ಉಳ್ಳವನಾಗುತ್ತೇನೆ ಅಂತ ಅರ್ಥ. ಗಮಲೃಗತೋ ಧಾತು ಯೇ ಗತ್ಯರ್ಥಾಹ ತೇ ಜ್ಞಾನಾರ್ಥಾಹ ಅಂತ ಇದ್ದದ್ದರಿಂದ ಅವರ ತಿಳುವಳಿಕೆಯನ್ನು
ಯಾರು ನಿರಪೇಕ್ಷರಿದ್ದಾರೋ ಅವರ ತಿಳುವಳಿಕೆಯನ್ನು ಅನುಸರಿಸಿಕೊಂಡು ನಾನು ತಿಳುವಳಿಕೆ ಉಳ್ಳವನಾಗುತ್ತೇನೆ ಅಂತ ಅರ್ಥ ಅನುವ್ರಜಾಮಿ ಶಬ್ದಕ್ಕೆ. ಅಂದರೆ ಅವರು ಏನು ಸಂಕಲ್ಪ ಮಾಡಿರ್ತಾರೋ ಆ ಸಂಕಲ್ಪಕ್ಕೆ ಅನುಗುಣವಾಗಿ ನಾನು ಸಂಕಲ್ಪ ಮಾಡ್ತೇನೆ ವಿನಃ ಅವರ ಇಚ್ಛೆಗೆ ವಿರುದ್ಧವಾಗಿ ನಾನು ಸಂಕಲ್ಪ ಮಾಡುವುದಿಲ್ಲ ಎನ್ನುವುದು ಅನುವ್ರಜಾಮಿ ಅನ್ನತಕ್ಕಂತಹ ಶಬ್ದದ ಅರ್ಥ. ಇದಕ್ಕೊಂದು ಉದಾಹರಣೆ ಹೇಳೋದು ಅಂತಾದರೆ ಸುಮಾರು ಒಂದು 25-35 ವರ್ಷನೇ ಆಗಿರಬಹುದು. ಪಲಿಮಾರಲ್ಲಿ ರಘುಮಾನ್ಯರ ಆರಾಧನೆ ಅಂದರೆ ವಿದ್ಯಾಮಾನ್ಯರ ಗುರುಗಳು ರಘುಮಾನ್ಯರು ಅಂತ ನನ್ನ ವಿಭುದೇಶ ತೀರ್ಥರ ಆಶ್ರಮ ಗುರುಗಳು ಅವರದ್ದು ಆರಾಧನೆ ಹಿಂದಿನ ದಿವಸ ನಾವೆಲ್ಲ ಅದಮಾರ್ನಿಂದ ಪಲಿಮಾರಿಗೆ ಬರುವವರು. ಆರಾಧನೆ ಹಿಂದಿನ ದಿವಸ ವಿದ್ಯಾಮಾನ್ಯರು ನನ್ನ ಗುರುಗಳಲ್ಲಿ ಹೇಳಿದರು, ಯಾವಾಗ ಒಂದು 4-5 ತಿಂಗಳು ಮೊದಲೇ ಹೇಳಿದರು, ಹೀಗೀಗ ಇಂತಹ ದಿವಸ ಆರಾಧನೆ, ನೀವು ಆ ದಿವಸ ಸಾಯಂಕಾಲ ಹಿಂದಿನ ದಿವಸ ಸಾಯಂಕಾಲ ಬರಬೇಕು ಅಂತ. ವಿಭುದೇಶ್ವರು ಆಯಿತು ಅಂತಂದರು. ಆವಾಗಲೇ ಮತ್ತೊಂದು ಮಾತು ಹೇಳಿದರು ವಿದ್ಯಾಮಾನ್ಯರು, ನಾನು ಎಲ್ಲೋ ಸಂಚಾರದಲ್ಲಿರ್ತೇನೆ, ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ದೇವತಾ ಪ್ರಾರ್ಥನೆ ಉಂಟು, 6 ಗಂಟೆಗೆ ಸರಿಯಾಗಿ ನಾನು ಬರ್ತೇನೆ ಅಂತ ವಿಭುದೇಶರ ಹತ್ರ 4-5 ತಿಂಗಳು ಮೊದಲು ವಿದ್ಯಾಮಾನ್ಯರು ಹೇಳಿದ್ದು. ರಘುಮಾನ್ಯ ತೀರ್ಥರ ಆರಾಧನೆ ಬಂತು. ಹಿಂದಿನ ದಿವಸ ಸಾಯಂಕಾಲದ ಹೊತ್ತಿಗೆ ನಾವೆಲ್ಲ ಗುರುಗಳು ವಿಭುದೇಶರನ್ನು ಸೇರಿಸಿಕೊಂಡು ನಾವೆಲ್ಲ ಪಲಿಮಾರಿಗೆ ಹೋಗಿದ್ದೆವು. ಸುಮಾರು 6 ಗಂಟೆಗೆ 5 ನಿಮಿಷ 4 ನಿಮಿಷ ಉಂಟು ಅಂತ ಆದಾಗ ವಿದ್ಯಾಮಾನ್ಯರ ಗಾಡಿ ಬಂತು. ಎಲ್ಲೋ ಸಂಚಾರದಲ್ಲಿದ್ದವರು ಗಾಡಿ ಬಂತು. ಗಾಡಿಯಿಂದ ಇಳಿದು ದೇವರ ಮುಂದೆ ನಿಂತಿದ್ದಾರೆ. ಆವಾಗ ನನ್ನ ವಿಭುದೇಶ ತೀರ್ಥರ ಬಾಯಿಯಿಂದ ಹೊರಟ ಮಾತು ವಾಚಂ ಅರ್ಥ ಅನುಧಾವತೆ ಅಂತ ಹೇಳಿಕೊಂಡು ನನ್ನ ಗುರುಗಳ ಬಾಯಿಂದ ಹೊರಟ ಮಾತು ಏನು? ನಿರಪೇಕ್ಷ ವಿದ್ಯಾಮಾನ್ಯರು ನಿರಪೇಕ್ಷರಾದ ವಿದ್ಯಾಮಾನ್ಯರು 4 ತಿಂಗಳ ಮೊದಲೇ ಏನು ಉಸುರಿದ್ರೋ ಅವರ ಮಾತಿಗೆ ಅನುಗುಣವಾಗಿ ಕೃಷ್ಣ ತಾನು ಹೊರಟ ಅನುವ್ರಜಾಮಿ ಅಂತ ಹೇಳಿಕೊಂಡು ಇದೆಲ್ಲ ನಮಗೀಗ ಪ್ರಾಕ್ಟಿಕಲ್ ಆಗಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಥಿಯರಿಯಾಗಿ ಅವ ಭಕ್ತ ಮುಂದೆ ಹೋಗ್ತಾನೆ, ಹಿಂದಿನಿಂದ ಕೃಷ್ಣ ಬರ್ತಾನೆ ಅಂತ ತಿಳ್ಕೊಂಡ್ಬಿಟ್ರೆ ಹಿಂದೆ ನೋಡಿಬಿಟ್ರೆ ಯಾರೂ ಇರುವುದೇ ಇಲ್ಲ. ಅದಕ್ಕಿಂತ ಇದು ಆದರೆ ಆ ನಿರಪೇಕ್ಷರು ಪ್ರಾಮಾಣಿಕವಾಗಿ ಒಂದು ಸಂಕಲ್ಪ ಮಾಡಿದ್ರು ಅಂತಂದರೆ ಭಗವಂತ ಆ ಸಂಕಲ್ಪವನ್ನು ಈಡೇರಿಸ್ತಾನೆ ಎನ್ನುವುದನ್ನು ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮಿ ನಿತ್ಯಂ ಅಹಂ ಅಂತ ಹೇಳಿಕೊಂಡು, ಯಾಕೆ ಪೂಯೇಯ ಅವರನ್ನು ಪವಿತ್ರ ಮಾಡ್ತೇನೆ. ಹಾಗೊಂದು ಮಾತಾದದ್ದರಿಂದ ವಿದ್ಯಾಮಾನ್ಯರು ಸರಿ 6 ಗಂಟೆ ಹೊತ್ತಿಗೆ ಅಲ್ಲಿಗೆ ಬಂದದ್ದರಿಂದ ಜನಗಳೆಲ್ಲ ವಿದ್ಯಾಮಾನ್ಯರನ್ನು ಭಾರೀ ಕೊಂಡಾಡಿದ್ರು. ಹಬ್ಬ ಆವಾಗ ಹೇಳಿದ ಮಾತು ನೀವು ಈಗ ಅದು ಸರಿಯಾಗಿ ಅದಕ್ಕೆ ಸರಿಯಾಗಿಯೇ ಬಂದ್ರಿ ಅಂತ ಹೇಳಿಕೊಂಡು, ಏನಿದು ಪಾವಿತ್ರ್ಯವನ್ನು ಕೃಷ್ಣ ಕೊಟ್ಟದ್ದು, ವಿದ್ಯಾಮಾನ್ಯರಿಗೆ ಪಾವಿತ್ರ್ಯವನ್ನು ಕೊಟ್ಟದ್ದು. ಹೀಗೆ ಉದ್ಧವ ಈ ರೀತಿಯ ಮೂಲಕ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಶ್ರೀಗಳವರು ಒಳ್ಳೆಯ ಪರ್ವಕಾಲದಲ್ಲಿ ನರಸಿಂಹ ಜಯಂತಿಯ ಕಾಲದಲ್ಲಿ ರಾಮನನ್ನು ಹಿಡ್ಕೊಂಡು ಕೃಷ್ಣನ ಬಳಿಗೆ ನರಸಿಂಹ ಎಲ್ಲಿ ರಾಮ ಎಲ್ಲಿ ಅಂತ ಆಧ್ಯಾತ್ಮಿಕವಾಗಿ ನೋಡಿಬಿಟ್ರೆ ಅಂಥದ್ದು ತತ್ವಮಸಿ ನೇಹ ನಾನಾಸ್ತೆ ಕಿಂಚನ. ಲೌಕಿಕವಾಗಿ ನೋಡಿಬಿಟ್ರೆ ಅವನೋ ಸುಡು 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 ಅಂತ ವೈಶಾಖ ಮಾಸದ ಬಿಸಿಲಿನಂತೆ ಯಾರು ನರಸಿಂಹ. ರಾಮಚಂದ್ರನೋ ವೈಶಾಖ ಮಾಸ ಆಗಲಿ ಅಥವಾ ಗ್ರೀಷ್ಮ ಎಂಥದೇ ಆಗಲಿ, ಅದು ವರ್ಷ ಋತುವೇ ಆಗಲಿ, ರಾಮಚಂದ್ರ ಯಾವಾಗಲೂ ಕೂಡ ಒಂದೇ ರೀತಿಯಲ್ಲಿ ಇರತಕ್ಕಂಥವನು. ಅಂತಹ ರಾಮನನ್ನು ಕರ್ಕೊಂಡು ಅದು ಉಡುಪಿಯ ಬಿಸಿಲಿಗೆ ಶ್ರೀಗಳವರು ಏನು ಇಲ್ಲಿಗೆ ಬಂದಿದ್ದಾರೆ. ಪರ್ಯಾಯ ಶ್ರೀಗಳ ಆಮಂತ್ರಣದ ಮೇರೆಗೆ ರಾಜಾಂಗಣದಲ್ಲಿ 3 ದಿವಸ ಪ್ರಹ್ಲಾದ ಕೃತ ನರಸಿಂಹ ಸ್ತುತಿ. ಶ್ರೀಗಳವರಿಗೆ 3 ದಿವಸ ಇಲ್ಲಿ 300 ದಿವಸ ಕೊಟ್ಟರೆ ಆ ಸ್ತುತಿ ಮುಗಿಯಲಿಕ್ಕಿಲ್ಲ. ದಿವಸ ಮುಗೀತದೆ, ಶ್ರೀಗಳು ಮಾಡತಕ್ಕಂಥ ಸ್ತುತಿ ಮುಗಿಯಲಿಕ್ಕಿಲ್ಲ. ಆ ರೀತಿಯಲ್ಲಿ ಮಧ್ವರ ಛಲ ಪ್ರತಿಮೆಯಂತೆ ಶ್ರೀಗಳವರು ಕೃಷ್ಣನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಶ್ರೀಗಳವರು ಮೇಲಿನ ಮೇಲೆ ಉಡುಪಿಗೆ ಬರ್ತಾ ಇರಬೇಕು ಅಂತ ಆಶಿಸಿ 2 ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು. 1 ತಿಂಗಳ ಹಿಂದೆ ಶ್ರೀರಂಗದಲ್ಲಿದ್ದೆವು ಅಂತಂದರೆ ಉತ್ತರಾದಿ ಮಠದಲ್ಲೇ ಇದ್ದದ್ದಲ್ಲಿ ಅದು ಈ 3ನೇ ಬೀದಿಯೋ 4ನೇ ಬೀದಿಯಲ್ಲಿಯೋ ಏನೋ ಉತ್ತರ 3ನೇ ಬೀದಿಯಲ್ಲಿ ಶ್ರೀರಂಗನಿಗೆ ಸಮೀಪದಲ್ಲಿ ಇರತಕ್ಕಂಥ ಮಠ ಅಂದರೆ ಪ್ರಾಯಶಃ ಅದು ಉತ್ತರಾದಿ ಮಠ. ಶ್ರೀಗಳವರ ಶಿಷ್ಯರು ಶ್ರೀಗಳವರಕ್ಕಿಂತಲೂ 1 ತೂಕ ವಿನಯದಲ್ಲಿ ಜಾಸ್ತಿ. ಆ ರೀತಿಯಲ್ಲಿ ನಾವು ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನಾನು ಶ್ರೀಗಳವರಿಗೆ ಆವಾಗಲೇ ದೂರವಾಣಿಯಲ್ಲಿ ಹೇಳಿದ್ದೆ ಕಾಣುತ್ತೆ.
ಮಠಕ್ಕೆ ಉಳಿತಾಯ ಮಾಡಿದ್ದೇನೆ ಅಂತ ಹೇಳಿದ್ದೆ. ಈ ಶಿಷ್ಯವರ್ಗದ ಕ್ರಮ ಏನು ಬೇರೆಯವರು ಹೇಳಿದರು. ಸಾಮಾನ್ಯವಾಗಿ ಯಾತ್ರಿಕರ ಕ್ರಮ ಏನಿರುತ್ತೆ ಅಂತಂದರೆ, ಒಂದು ಕಡೆಗೆ ಹೋದರೆ ಹೇಗೆ ಊಟ ಆದ ಕೂಡಲೇ ಎಂಜಲೆಯನ್ನು ಅಲ್ಲೇ ಬಿಟ್ಟು ಹೋಗ್ತೇವೋ, ಊಟ ಆಗೋ ತನಕ ಮಾತ್ರ ನಮಗೆ ಅದರ ಉಪಯೋಗ, ಆದಮೇಲೆ ಬಿಟ್ಟು ಹೋಗ್ತೇವೋ, ಅದೇ ರೀತಿಯಲ್ಲಿ ಯಾವ ಯಂತ್ರದ ಅಡಿಯಲ್ಲಿ ಕೂತಿರ್ತೇವೋ, ಯಾವ ದೀಪವನ್ನು ಉಪಯೋಗಿಸ್ಕೊಂಡು ಓದ್ತಿರ್ತೇವೋ, ಕೆಲಸ ಮುಗಿಯಿತು ಅಂದರೆ ಹೋಗಿಯೇ ಬಿಟ್ಟೆವು, ಅದಿಲ್ಲಿ ಉರಿತಾನೇ ಇರುತ್ತೆ. ನಾನು ಒಟ್ಟಿ ಕೊನೆಗೆ ಮೊದಲೇ ಹೇಳಿದೆ, ನಮ್ಮ ಜೊತೆಗೆ ಬಂದಿರುವ ಯಾತ್ರಿಕರಿಗೆ ಹೇಳಿದೆ, ಈ ಫ್ಯಾನ್ ಮತ್ತು ಲೈಟ್ ಇದು ಎರಡನ್ನು ನೀವು ನಿಮ್ಮ ಕೆಲಸ ಆದ ಕೂಡಲೇ ಸ್ವಿಚ್ ಆಫ್ ಮಾಡಿಕೊಂಡು ಹೋದ್ರಿ ಅಂತಂದರೆ ಇದಕ್ಕಿಂತ ದೊಡ್ಡ ಸೇವೆ ರಂಗನಾಥನಿಗೆ ಇನ್ನೊಂದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಹಾಗೆ ಅದನ್ನು ಮಾಡಿಕೊಂಡು ಹೀಗೆ ಶ್ರೀಗಳವರು ಎಲ್ಲೋ ಇದ್ದರೂ ಕಾಣುತ್ತೆ, ಅಲ್ಲಿಂದ ದೂರವಾಣಿ ಮಾಡಿ ನಮಗೆ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಇಂತಹ ಅಭಿಮಾನ ನಮಗೂ ಶ್ರೀಗಳವರಿಗೂ ಸದಾಕಾಲ ಹೀಗೇನು ಇರಬೇಕು ಅಂತ ಆಶಿಸ್ತಾ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂಜನಾದವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಃ. ಪ್ರಹ್ಲಾದರಾಜರು ನರಸಿಂಹದೇವರ ಎದುರಿನಲ್ಲಿ ಸ್ತೋತ್ರವನ್ನು ಮಾಡುವ ನೆಪದಲ್ಲಿ ಭಕ್ತರಿಗೆಲ್ಲ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಭಗವಂತನಿಗೆ ನಮ್ಮಿಂದ ಏನೂ ಆಗಬೇಕಾದದ್ದಿಲ್ಲ, ನಿಜಲಾಭ ಪೂರ್ಣ, ಅನಂತ ಸುಖ ಪರಿಪೂರ್ಣನಾದವನು. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ, ಅವನಿಗೆ ಇಲ್ಲದಿರೋದೇ ಇಲ್ಲ, ಎಲ್ಲವನ್ನೂ ಪಡೆದಿದ್ದಾನೆ. ನಮ್ಮಿಂದ ಏನಾಗಬೇಕಾದದ್ದಿಲ್ಲ, ನಮಗೇನಾದರೂ ಅವನಿಂದ ಆಗಬೇಕಷ್ಟೇ ಹೊರತು ಅವನಿಗೆ ನಮ್ಮಿಂದ ಆಗಬೇಕಾದದ್ದೇನಿಲ್ಲ. ಆದರೂ ಕೂಡ ಭಕ್ತರು ಮಾಡುವ ಪೂಜೆಯನ್ನು, ಸಮರ್ಪಣೆಯನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಸ್ವೀಕಾರ ಮಾಡ್ತಾನೆ. ಮಾನಂ ಜನಾದ್ ಅವಿದುಷಃ ಕರುಣೋ ವೃಣೀತೆ. ಸ್ವೀಕಾರ ಮಾಡುವುದಕ್ಕಿರುವ ಕಾರಣ ಕರುಣ, ಕರುಣೆಯೇ ಕಾರಣ ಹೊರತು ಬೇರೆ ಏನು ಸ್ವಾರ್ಥ, ಪ್ರಯೋಜನ, ಲಾಭ ಅಂತ ಪರಮಾತ್ಮನಿಗಿಲ್ಲ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಅದಕ್ಕೆ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಇನ್ನೂ ಒಂದು ರೀತಿ ಹೇಳ್ತಾರೆ. ಮಾನಂ ಜನಾತ್ ಅವಿದುಷಃ ಕರುಣೋ ವೃಣೀತೆ. ಅಜ್ಞಾನಿಗಳಿಂದ ಪಾಮರರು ಆದರೂ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೆ ಅಂತ ಕಾರುಣ್ಯದಿಂದ ದೇವರು ಸ್ವೀಕಾರ ಮಾಡ್ತಾನೆ ಅಂತ. ಹಾಗಾದರೆ ಜ್ಞಾನಿಗಳು ಮಾಡುವ ಪೂಜೆ, ಮಾನ ಸನ್ಮಾನಗಳು, ಅಜ್ಞಾನಿಗಳು ಮಾಡುವಂತಹ ಸನ್ಮಾನ ಎರಡನ್ನೂ ಸಮಾನವಾಗಿ ದೇವರು ಸ್ವೀಕಾರ ಮಾಡ್ತಾನೆ ಅಂದರೆ ನಾವು ಜ್ಞಾನ ಪಡೆಯೋ ಕೆಲಸವೇ ಇಲ್ಲ. ಏನಿದ್ರೂ ದೇವರು ಇಬ್ಬರಿಗೂ ಸಮಾನವಾಗೇ ಫಲ ಕೊಡುವಾಗ, ಇಬ್ಬರ ಸೇವೆಯನ್ನು ಸಮಾನವಾಗಿ ಸ್ವೀಕಾರ ಮಾಡುವಾಗ ಕಷ್ಟಪಟ್ಟು ಜ್ಞಾನ ಯಾಕೆ ಪಡೆಯಬೇಕು ಅಂತ. ಅದಕ್ಕೆ ಸತ್ಯಧರ್ಮರು ಇನ್ನೊಂದು ರೀತಿ ಪದವಿಭಾಗವನ್ನು ಮಾಡಿ ಹೇಳ್ತಾರೆ. ಮಾ ಅನಂಜನಾತ್ ಮಾನಂ ಜನಾತ್ ಅಂತ ಇದೆ. ಮಾ ಅನಂಜನಾತ್ ಅವಿದುಷಃ ಕರುಣೋ ವೃಣೀತೆ. ಯಥಾ ತಥಾ ಅಂತ ಅಧ್ಯಾಹಾರ ಮಾಡ್ತಾರೆ. ಯಥಾ ಅನಂಜನಾತ್ ಮಾನಂ ವೃಣೀತೆ ತಥಾ ಅವಿದುಷಃ ಮಾ ವೃಣೀತೆ ಅಂತ. ಅನಂಜನಾತ್, ಅಂಜನ ಅಂದರೆ ದೋಷ, ಅನಂಜನ ಅಂದರೆ ನಿರ್ದೋಷ. ನಿರ್ದೋಷ ಅಂದರೆ ದೇವರ ಹಾಗೆ ನಿರ್ದೋಷ ಅಂತ ಅರ್ಥ ಅಲ್ಲ. ಸಂಶಯ, ವಿಪರ್ಯಯ, ಅಜ್ಞಾನಾದಿಗಳು ಇಲ್ಲದೆ ಉತ್ತಮ ಜ್ಞಾನವನ್ನು ಪಡೆದ ಜ್ಞಾನಿ ಅಂತ ತಾತ್ಪರ್ಯ. ಜ್ಞಾನವಂತ, ಗುಣವಂತ ಭಕ್ತ ಯಾರೋ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೋ ಅದನ್ನು ಭಗವಂತ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೋ ಅಷ್ಟು ಅವಿದುಷಃ ಮಾ ವೃಣೀತೆ ಅಂತ. ಮಾ ಬಂದರೆ ಲುಂಗ್ಲಕಾರ ಬರಬೇಕು ನಿಜವಾಗಿ, ಆದರೆ ಇದು ಮಾಂಗಲ್ಲ, ಬರೀ ಮಾ. ಅಮಾನೋನ ಪ್ರತಿಷೇಧೆ. ಕೇವಲ ಮಾ ಆದರೆ ಲುಂಗೆ ಬರಬೇಕು ಅಂತೇನಿಲ್ಲ. ಆದ್ದರಿಂದ ಲಟ್ಲಕಾರ ಪ್ರಯೋಗ ಮಾಡಿದ್ದಾರೆ. ಅನಂಜನಾತ್ ಯಥಾ ಮಾನಂ ವೃಣೀತೆ. ಅಲ್ಲ, ಮಾ ಅನಂಜನಾತ್ ಬಿಡಿಸಿದ ಮೇಲೆ ಮಾನಂ ಅಂತ ಶಬ್ದವೇ ಉಳಿಯೋದಿಲ್ವಲ್ಲ ಅಲ್ಲಿ ಅಂತ ಮುಂದೆ ಮತ್ತಿದೆ. ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ. ಮುಂದಿನ ಸಾಲಲ್ಲಿ ಮಾನಂ ಅಂತಿರೋದನ್ನು ಇಲ್ಲಿ ಅನ್ವಯ ಮಾಡಿಕೊಳ್ತಾರೆ. ಅನಂಜನಾತ್ ಯಥಾ ಮಾನಂ ವೃಣೀತೆ
ನಿರ್ದೋಷನಾದ ವ್ಯಕ್ತಿಯಿಂದ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾನೋ ಹಾಗೆ ಅಜ್ಞಾನಿಯಾದ ದೋಷಿಯಾದ ವ್ಯಕ್ತಿಯಿಂದ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಜ್ಞಾನ ಸಂಪಾದನ ಮಾಡಿಯೇ ಭಗವಂತನಿಗೆ ಸೇವೆಯನ್ನು ಮಾಡುವುದು ಉತ್ತಮ ಪಕ್ಷ. ಇಲ್ಲ ಅಂತ ಸೇವೆಯನ್ನೇ ಮಾಡೋದು ಬಿಡೋದು ಬೇಡ. ಅವಿದುಷೋಪಿ ಕರುಣಃ ವೃಣೀತೆ. ಅಜ್ಞಾನಿಯಾದವನು ಅಲ್ಪ ಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡಿದರೂ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ಇದರ ಜೊತೆಗೆ ಅನಂಜನಾತ್ ಅವಿದುಷಃ ನ ವೃಣೀತೆ ಅಂತ. ಅನಂಜನಾತ್ ಅಂದರೆ ಅಂಜನಾದೇವಿ ಕೇಸರಿಯ ಪತ್ನಿ, ಹನುಮಂತನ ತಾಯಿ ಅಂಜನೆ. ಆ ಅಂಜನಾದೇವಿಯನ್ನು ತಾಯಿಯನ್ನಾಗಿ ಪಡೆದವರು ಹನುಮಂತ ದೇವರು. ಅವರು ಅಂಜನರು. ಅಂಜನ ಮಾತೃತ್ವೇನ ಅಸ್ತಿ ಅಸ್ಯ ಇತಿ ಹರ್ಷಾದ್ಯ ಚ ಅಂಜನಃ ಆಂಜನೇಯ. ಅಂಜನಾ ಪುತ್ರ ವಾಯುದೇವರು, ಆಂಜನೇಯ ಅವರು ಅಂಜನರು. ಅನಂಜನ ಅಂದರೆ ಯಾರು ವಾಯುದೇವರ ಮತವನ್ನು ಅನುಸರಣೆ ಮಾಡಿಲ್ಲ, ಅನಂಜನರು ಮಾರುತ ಮತವನ್ನು ಅನುಸರಣೆ ಮಾಡಿಲ್ಲ, ಹನುಮನ ಮತವೇ ಹರಿಯ ಮತವು, ಆ ಹನುಮನ ಮತವನ್ನು ಶ್ರೀಮದ್ ಆಚಾರ್ಯರ ಮತವನ್ನು ಅನುಸರಣೆ ಮಾಡಿಲ್ಲ, ಅಂತಹ ಅವಿದುಷಃ. ಯಥಾತಥಾ ಅಂತ ಮಾಡಿಕೊಂಡು ಸತ್ಯಧರ್ಮರು ಹೊಂದಿಸಿದ್ದು ಒಂದು ಕ್ರಮದಲ್ಲಿ, ಅನಂಜನಾತ್ ಅನ್ನೋದನ್ನು ಅವಿದುಷಃ ಅನ್ನೋದಕ್ಕೆ ವಿಶೇಷಣ ಮಾಡಬಹುದು. ಅನಂಜನಾತ್ ಅವಿದುಷಃ ಹೇತುಗರ್ಭ ವಿಶೇಷಣ. ಯಾವ ಕಾರಣ ಮಾರುತ ಮತವನ್ನು ಅನುಸರಣೆ ಮಾಡಲಿಲ್ಲ, ಆದ್ದರಿಂದಲೇ ಅಜ್ಞಾನಿಯಾದ ಅಂಥವನ ಪೂಜೆಯನ್ನು ಮಾವರ್ಣೀತೆ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಅಂಜನ ಅಂದರೆ ವ್ಯಾಸ ಜಯಂತಿ ಇರೋಣದರಿಂದ ಅಂಜನ ಅಂದರೆ ವೇದವ್ಯಾಸದೇವರ ಭಕ್ತರು ಅಂತ. ವೇದವ್ಯಾಸದೇವರ ಭಕ್ತರು ಅಂದರೆ ಯಾರು? ಸಾಕ್ಷಾತ್ ಭಕ್ತರು ಶ್ರೀಮದಾಚಾರ್ಯರೇ. ವಿಶೇಷತೋ ಮೇ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮೆನ್ ವ್ಯಭಿಚಾಹಂ. ಎಲ್ಲರಿಗೂ ವೇದವ್ಯಾಸದೇವರು ಗುರುಗಳು. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಅದು ಸತ್ಯ. ಆದರೆ ನೇರವಾಗಿ ವೇದವ್ಯಾಸದೇವರಿಂದ ಉಪದೇಶ ಪಡೆಯುವ ಮಹಾಧಿಕಾರ ಪಡೆದವರು ಶ್ರೀಮದಾಚಾರ್ಯರು, ವಾಯುದೇವರು. ಹಾಗಾಗಿ ಅವರು ಅಂಜನರು ಅಂತ. ಅಲ್ಲ, ವ್ಯಾಸ ಶಿಷ್ಯರಾಗಲಿ ಅಂಜನರು ಯಾಕಾಗಬೇಕು ಅಂತ. ಅಂದರೆ ವೇದವ್ಯಾಸದೇವರು ಅಂತ ಅರ್ಥ. ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ ಅಂತ ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮದಲ್ಲಿ ವೇದವ್ಯಾಸದೇವರನ್ನು ಎಂಬುದಾಗಿ ಕರೆದಿದ್ದಾರೆ, ಎಂಬುದಾಗಿಯೂ ಕರೆದಿದ್ದಾರೆ. ಅದನ್ನೇ ಗೀತಾಭಾಷ್ಯದ ಪ್ರಾರಂಭದಲ್ಲಿ ಪರಿಪೂರ್ಣಂ ಗುರುಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಶ್ರೀಮದಾಚಾರ್ಯರು ಆನ್ ಎಂಬುದಾಗಿ ವೇದವ್ಯಾಸದೇವರನ್ನು ನಮಸ್ಕಾರ ಮಾಡಿದ್ದಾರೆ. ಅದೇ ಮುಂದುವರೆದಂತೆ ಅಂದರು ವೇದವ್ಯಾಸದೇವರು. ಅಹ. ಸಾಮಾನ್ಯವಾಗಿ ವ್ಯಂಜನಗಳು ಪರತಂತ್ರ. ಅದರ ಜೊತೆಗೆ ಒಂದು ಸ್ವರವನ್ನು ಉಚ್ಚಾರಣೆ ಮಾಡಿದ್ರೇ ಚೆನ್ನಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರ್ತದೆ. ಉತ್ತರ ಭಾರತಕ್ಕೆ ಯಾತ್ರೆಗೆ ಹೋದಾಗ ಎಲ್ಲರಿಗೂ ಅನುಭವಕ್ಕೆ ಇರ್ತದೆ. ಅಲ್ಲಿ ಹೋದ ತಕ್ಷಣ ಅಭಿ ಹಮ್ ಅಸ್ನಾನ್ ಕರ್ನೆ ಕೆ ಲಿಯೇ ಜಾ ರಹೇ ಹೇ ಅಂತಂತಾರೆ. ಅಸ್ನಾನ್ ಅಂದರೆ ಅಸ್ನಾನ ಮಾಡಲಿಕ್ಕೆ ಕೂತ್ರೆ ಸಾಕಲ್ಲ, ಹೋಗ್ಬೇಕಾಕೆ. ಅಸ್ನಾನ ಅಂದರೆ ಸ್ನಾನ ಅಂತ ಅರ್ಥ. ಯಾಕೆಂದರೆ ಎಂಬ ವ್ಯಂಜನವನ್ನು ಉಚ್ಚಾರಣೆ ಮಾಡಲಿಕ್ಕೆ ಒಂದು ಸ್ವರದ ಸಹಾಯ ಬೇಕಾಗತ್ತೆ. ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ, ಆದರೆ ಉತ್ತರ ಭಾರತದಲ್ಲಿ ಇದು ಹೆಚ್ಚು ನೋಡಲಿಕ್ಕೆ ಸಿಗ್ತದೆ. ಇಸ್ತ್ರಿ ಕೆ ಸಾಥ್ ವಿವಾಹ ಕರ್ತಾ ಹೈ ಅಂತಂತಾರೆ. ಇಲ್ಲಿ ಇಸ್ತ್ರಿ ಮಾಡೋ ಜೊತೆಗೆ ವಿವಾಹ ಅಂದರೆ ಏನು, ಅದು ಮಷಿನ್ ಜೊತೆಗೆ ವಿವಾಹ ಏನು ಅಂತ ದಕ್ಷಿಣ ಭಾರತದವರಿಗೆ ಅನಿಸುತ್ತೆ. ಇಸ್ತ್ರಿ ಅಂದರೆ ಸ್ತ್ರೀ ಅಂತ ಅರ್ಥ ಅಷ್ಟೆ. ಹಾಗೆ ಹೇಳಬೇಕಾದದ್ದು ಸ್ವರ ಇದು ಸ್ವಾತಂತ್ರ್ಯವನ್ನು ತಿಳಿಸಿಕೊಡುವಂಥದ್ದು. ಪೂರ್ಣವಾದ ಸರ್ವಾಂಗೀಣವಾದ ಸರ್ವತೋಮುಖವಾದ ಸ್ವಾತಂತ್ರ್ಯ ಪರಮಾತ್ಮನಿಗಿದೆ ಅಂತ ತೋರಿಸಲಿಕ್ಕೆ ಎಲ್ಲ ಸ್ವರಗಳೂ ಭಗವದ್ವಾಚಕ ಅಂತ. ಅದಿಂದ ಪ್ರಾರಂಭ ಆಗಿ ಅಹಾದವರೆಗೆ ಎಲ್ಲ ಸ್ವರಗಳೂ ಭಗವಂತನನ್ನೇ ಹೇಳ್ತದೆ ಅಂತ ತೋರಿಸುವ ಉದ್ದೇಶದಿಂದ ಪದ್ಮಪುರಾಣ ಅಹ ಪ್ರತ್ಯಾಹಾರ ನ್ಯಾಯ ಮಧ್ಯದಲ್ಲಿದ್ದೆಲ್ಲ ಬಂತು. ಪುರಾಣ ಋಷಿ ವ್ಯಾಸಶಾಖಾ ಸಹಸ್ರಕೃತ ಅಂದರೆ ಸ್ವತಂತ್ರ ಅಂತ ಅರ್ಥ. ಸ್ವರ ಯಥಾ ಸ್ವತಂತ್ರ, ಮತ್ತು ಸ್ವರ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯರು. ಸ್ವತಂತ್ರ ಸನ್ ರಮತೆ
ಆದ್ದರಿಂದ ಸ್ವರಹ ಅಂತ. ಹಾಗಾಗಿ ಅಂದರೆ ವೇದವ್ಯಾಸದೇವರು. ಸುಮ್ಮನೆ ವಿನೋದಕ್ಕೆ ಹೇಳುವ ಮಾತು, ಇದು ಶಾಸ್ತ್ರದ್ದಲ್ಲ. ಶ್ರೀಮದಾಚಾರ್ಯರು ಗೀತಾಭಾಷ್ಯದ ಪ್ರಾರಂಭದಲ್ಲಿ ಆನ್ ಅಂತ ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡುವ ಮೂಲಕವಾಗಿ ಏನು ಸೂಚನೆ ಮಾಡಿದರು ಅಂದರೆ, ಯಾವುದೇ ಕಾರ್ಯಕ್ರಮವನ್ನು ನೀವು ಆನ್ ಮಾಡಬೇಕಾದರೂ ಆನ್ ನಮಸ್ಕಾರ ಮಾಡೇನೆ ಮುಂದೆ ಹೋಗಿ ಅಂತ ಸೂಚನೆ ಮಾಡಿ. ದೇವರಿಗೆ ನಮಸ್ಕಾರ ಮಾಡದೆ, ವ್ಯಾಸರಿಗೆ ನಮಸ್ಕಾರ ಮಾಡದೆ ಯಾವ ಶುಭ ಕರ್ಮಗಳನ್ನು, ವಿಶೇಷವಾಗಿ ವಿದ್ಯೆಗೆ ಸಂಬಂಧಪಟ್ಟ ಕರ್ಮಗಳನ್ನು ಆನ್ ಮಾಡಲಿಕ್ಕೆ ಹೋಗಬೇಡಿ, ಅದು ಆಫ್ ಆಗತ್ತೆ. ಆದ್ದರಿಂದ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡಬೇಕು ಅಂತ. ಸರಿ, ಅಂದರೆ ವೇದವ್ಯಾಸದೇವರು, ಅಂಜನ ಅಂದರೆ ವ್ಯಾಸಭಕ್ತರು ಶ್ರೀಮದಾಚಾರ್ಯರು, ಅನಂಜನ ಅಂದರೆ ವ್ಯಾಸಭಕ್ತರಾದ ಆ ವಿಶೇಷಣ. ಅಂಜನಾ ಪುತ್ರ ಅನ್ನೋದವರ ಪರಿಚಯ ಅಷ್ಟೇ ಹನುಮದವತಾರದಲ್ಲಿ. ಆದರೆ ನಿಜವಾದ ಅವರ ಜ್ಞಾನ ಬಂದದ್ದು, ಅವರ ಶುದ್ಧಿ, ಅವರ ಸಿದ್ಧಿ ಎಲ್ಲ ವೇದವ್ಯಾಸದೇವರಿಂದ. ಆದ್ದರಿಂದ ಅಂಜನ ವ್ಯಾಸಭಕ್ತರಾದ ಶ್ರೀಮದಾಚಾರ್ಯರು, ಅನಂಜನ ಯಾರು ವ್ಯಾಸಭಕ್ತರಲ್ಲವೋ ಅಂತಹ ಅವಿದುಷಃ ಯದ್ಯಪಿ ಕರುಣಃ ತಥಾಪಿ ಮಾ ವ್ರಣೀತೆ, ಅಂಥವರಿಂದ ಸ್ವೀಕಾರ ಮಾಡೋದಿಲ್ಲ. ಶ್ರೀಮದಾಚಾರ್ಯರಲ್ಲಿ ಭಕ್ತಿಯನ್ನು ಮಾಡಬೇಕು, ಅವರ ಮತವನ್ನು ಅನುಸರಿಸಿ ಶಾಸ್ತ್ರಗಳನ್ನು ತಿಳಿದು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದರೇನೆ ಸ್ವೀಕಾರ ಮಾಡ್ತಾನೆ. ಅಲ್ಲ, ನಾವು ಜ್ಞಾನಿಗಳು ಅಜ್ಞಾನಿಗಳು, ಕೊಡೋ ವಸ್ತು ಚೆನ್ನಾಗಿದ್ದರೆ ತೊಗೊಳ್ಬೇಕು ದೇವರು ಅಂದರೆ ನಿಜ ಲಾಭ ಪೂರ್ಣ. ವಸ್ತು ಬೇಕೇ ಆಗಿಲ್ಲ ಅವನಿಗೆ, ಭಕ್ತಿಯೇ ಬೇಕಾಗಿದೆ. ಭಕ್ತಿ ಬೇಕು ಅಂದರೆ ದೇವರನ್ನು ಸರ್ವೋತ್ತಮ ಅಂತ ತಿಳಿದರೆ ಭಕ್ತಿ. ಆ ಭಕ್ತಿಯನ್ನು ಕೊಡುವುದು ಶ್ರೀಮದಾಚಾರ್ಯರ ಸಿದ್ಧಾಂತ. ಆದ್ದರಿಂದ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅಭ್ಯಾಸ ಮಾಡಿ ಜ್ಞಾನವನ್ನು ಪಡೆದು ನರಸಿಂಹನನ್ನು ಭಜನೆ ಮಾಡಿರಿ ಎಂಬ ಸಂದೇಶವನ್ನು ವಾಯುಭಕ್ತರಾದ ಪ್ರಹ್ಲಾದರಾಜರು ತಿಳಿಸಿಕೊಟ್ಟಿದ್ದಾರೆ. ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖ ಶ್ರೀ. ದೇವರು ಬಿಂಬ, ಅವನಿಗೆ ನಾವು ಸೇವೆಯನ್ನು ಮಾಡಿದರೆ ಅವನು ಪೂರ್ಣ ಲಾಭ ನಮಗೆ, ಪ್ರತಿಬಿಂಬರಾದ ನಮಗೆ ದೇವರು ಅನುಗ್ರಹವನ್ನು ಮಾಡುತ್ತಾನೆ ಎಂಬ ಸಂದೇಶವನ್ನು ಪ್ರಹ್ಲಾದರಾಜರು ನೀಡಿದ್ದಾರೆ. ಚತುರ್ಭುಜ ಕಾಳಿಯ ಮರ್ದನ ಕೃಷ್ಣನ ಉಪಾಸನೆ, ಉಡುಪಿಯ ಶ್ರೀಕೃಷ್ಣನ ನಿತ್ಯ ಉಪಾಸನೆಯನ್ನು ಮಾಡುವ ಅದಮಾರು ಮಠಾಧೀಶರಾದ ವಿಶ್ವಪ್ರಿಯ ತೀರ್ಥರು ನಿಜವಾಗಿಯೂ ವಿಶ್ವಕ್ಕೆ ಪ್ರಿಯರಾಗಿದ್ದಾರೆ ತಮ್ಮ ಪಾಠ ಪ್ರವಚನಗಳಿಂದ. ಎಲ್ಲಿ ಹೋದಲ್ಲಿ ಅವರ ಪ್ರವಚನದ ಸವಿಯನ್ನು ಸವಿದು ಆನಂದ ಪಡುವ ಭಕ್ತರನ್ನು ನಾವು ಕಾಣ್ತೇವೆ. ಅಷ್ಟು ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ರುಚಿಯನ್ನು ಹುಟ್ಟಿಸ್ತಾ ಪ್ರವಚನವನ್ನು ಮಾಡಿ ಮತ್ತು ಪ್ರವಚನದ ವಿಷಯ ಚೆನ್ನಾಗಿ ನೆನಪುಳಿಯೋ ಹಾಗೆ ಒಳ್ಳೆಯ ದೃಷ್ಟಾಂತಗಳನ್ನು ಕೊಟ್ಟು ಅದನ್ನು ನಿರೂಪಣೆಯನ್ನು ಮಾಡ್ತಾರೆ. ಅಂತಹ ವಿಶ್ವಪ್ರಿಯರು, ಅವರ ಶಿಷ್ಯರು, ಅವರು ಇಬ್ಬರೂ ಈ ಸಿದ್ಧಾಂತದ ಪ್ರಸಾರ ಕಾರ್ಯ ಹಾಗೂ ಸಮಾಜದ ಸೇವಾ ಕಾರ್ಯ ಶಾಲಾ ಕಾಲೇಜುಗಳ ಮೂಲಕ ಎರಡನ್ನೂ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ಧಾಂತದ ಪ್ರಸಾರಕ್ಕಾಗಿಯೂ ಎರಡು ಕೈಗಳಿವೆ, ಲೌಕಿಕ ವಿದ್ಯೆಯನ್ನು ಪ್ರಸಾರ ಮಾಡಲಿಕ್ಕಾಗಿಯೂ ಎರಡು ಕೈಗಳಿವೆ. ಚತುರ್ಭುಜ ಕಾಳಿಯ ಮರ್ದನ ಕೃಷ್ಣನ ಗುರುಗಳ ವಿಶ್ವಪ್ರಿಯರಿಗೆ ಹಾಗೂ ಈಶಪ್ರಿಯರಿಗೆ ಇಬ್ಬರಿಗೂ ಅವರ ಎರಡೂ ಕೈಗಳಲ್ಲಿ ತನ್ನ ಎರಡು ಕೈಗಳನ್ನಿಟ್ಟು ಕೆಲಸ ಮಾಡಲಿಕ್ಕೆ ಚತುರ್ಭುಜನಾಗಿ ಕೃಷ್ಣ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅವರು ಅಷ್ಟು ಪ್ರೀತಿಯಿಂದ ನಮ್ಮ ಆಮಂತ್ರಣಕ್ಕೆ ಇಲ್ಲಿ ಬಂದದ್ದು. ಶ್ರೀರಂಗದಲ್ಲಿ ಹೇಳಿದ್ದು ನಿಜವಾಗಿ ಅವರು ವಿನೋದಕ್ಕಾಗಿ ಹೇಳಿದರು, ಆದರೆ ಅವರ ಕಳಕಳಿ ಎಷ್ಟು ಅಂತ ಆಶ್ಚರ್ಯವಾಗ್ತದೆ. ನನಗೆ ಹೇಳಿದ್ದು ಪವಮಾನಾಚಾರ್ಯರು ಹೇಳಿದರು. ಉಪನ್ಯಾಸ ಮುಗಿಸಿಕೊಂಡು ಬಂದ ತಕ್ಷಣ ಈ ವಿಷಯ ಹೇಳಿದರು. ಅದಮಾರ ಶ್ರೀಗಳು ಸ್ವತಃ ತಾವೇ ಹೋಗಿ ಎಲ್ಲ ಲೈಟು ಫ್ಯಾನ್ಗಳನ್ನು ಆರಿಸಿ ಅಷ್ಟು ಮಠದ ಬಗ್ಗೆ, ದೇಶದ ಬಗ್ಗೆ ಅವರಿಗಿರುವ ಒಂದು ಪ್ರೀತಿ, ಅಭಿಮಾನ, ಈ ತರಹದ ಒಂದು ವಿಶಾಲ ಹೃದಯ ಅವರಲ್ಲಿದೆ. ಅವರು ಬಂದದ್ದಕ್ಕೆ ಬಹಳ ವಿಶೇಷವಾಗಿ ಸಂತೋಷವಾಗಿದೆ. ಮೇಲಿಂದ ಮೇಲೆ ಉಡುಪಿಯ ಮಠಕ್ಕೂ ಸರಿ, ನಮ್ಮ ಎಲ್ಲ ಕಡೆಗಿರುವ ನಮ್ಮ ಮಠಗಳಲ್ಲಿ ಅವರು ಬಂದು ಉಪನ್ಯಾಸವನ್ನು ಮಾಡಿ ವಿಶೇಷವಾಗಿ ಅಲ್ಲಲ್ಲಿರುವ ಭಕ್ತರಿಗೂ ನಮಗೂ ಎಲ್ಲರಿಗೂ ಸಂತೋಷಪಡಿಸಬೇಕು ಅಂತ ಕೇಳ್ತೇನೆ.